ಸ್ಮಾರ್ಟ್ಫೋನ್ಸ್, ಸ್ಮಾರ್ಟ್ ಲ್ಯಾಪ್ಟಾಪ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆಲ್ಲ ಅಷ್ಟೊಂದು ಅಡ್ವಾನ್ಸ್ ಆಗಲು ಕಾರಣ ನೀವು ಮೈಕ್ರೋಚಿಪ್ ಎಂದು ತಿಳಿದಿರ್ತೀರಾ. ಹೌದು, ಮೈಕ್ರೋಚಿಪ್ನಲ್ಲಿ ಅಡಗಿರುವಂತಹ ಮಿಲಿಯನ್ಸ್ ಆಫ್ ಲಾಜಿಕ್ ಗೇಟ್ಸ್ ಕಾರಣ. ಈ ಒಂದು ವಿಡಿಯೋದಲ್ಲಿ ಲಾಜಿಕ್ ಗೇಟ್ಸ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಎಲೆಕ್ಟ್ರಾನಿಕ್ಸ್ ಅಂತ ಬಂದಾಗ ಲಾಜಿಕ್ ಗೇಟ್ಸ್ ಎಂಬ ಹೆಸರನ್ನು ಕೇಳಿರ್ತೀವಿ. ಅದರಲ್ಲೂ ಲಾಜಿಕ್ ಗೇಟ್ಸ್ ಎಂಬುದನ್ನು ಬಿಲ್ಡಿಂಗ್ ಎ ಬ್ಲಾಕ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂತಲೂ ಕರಿತೀವಿ. ಹಾಗಾದರೆ ಏನು ಈ ಲಾಜಿಕ್ ಗೇಟ್ಸ್ ಎಂಬುದನ್ನು ತಿಳಿಯೋಣ ಬನ್ನಿ. ಹಲವಾರು ಟೈಪ್ಸ್ ಇದೆ. ಅದರಲ್ಲಿ ಬಂದು ಹ್ಯಾಂಡ್, ಆರ್, ನಾಟ್, ನ್ಯಾಂಡ್, ನಾರ್, ಎಕ್ಸಾರ್ ಅಂಡ್ ಎಕ್ಸ್ನಾರ್ ಗೇಟ್ಸ್ ಬಂದು ನಾವು ಕಾಮನ್ಲಿ ಯೂಸ್ ಮಾಡೋಗೆ. ಅದರಲ್ಲಿಯೂ ಬೇಸಿಕ್ ಗೇಟ್ಸ್ ಅಂತ ನಾವು ಹ್ಯಾಂಡ್, ಆರ್, ನಾಟ್ ಗೇಟನ್ನು ಕರಿತೀವಿ. ಅದರಲ್ಲಿ ನಾವು ಯೂನಿವರ್ಸಲ್ ಗೇಟ್ಸ್ ಅಂತ ನ್ಯಾಂಡ್ ಮತ್ತು ನಾರ್ ಗೇಟ್ನ ಕರಿತೀವಿ. ಏನಪ್ಪ ಇದು ಯೂನಿವರ್ಸಲ್ ಗೇಟ್ಸ್ ಅಂತ ಹೇಳೋದಾದ್ರೆ, ನ್ಯಾಂಡ್ ಮತ್ತು ನಾರ್ ಗೇಟ್ ಯೂಸ್ ಮಾಡ್ಕೊಂಡು ನಾವು ಮೇಲೆ ಇರುವಂಥ ಬೇಸಿಕ್ ಗೇಟ್ಸ್ ಆದಂತಹ ಹ್ಯಾಂಡ್ ಮತ್ತು ಹಾರ್, ನಾಟ್ ಗೇಟ್ನ ನಾವು ಬಿಲ್ಡ್ ಮಾಡ್ಬೋದು. ಇವೆರಡೇ ಯೂಸ್ ಮಾಡಿಕೊಂಡು ನಾವು ಮೇಲೆ ಇರುವಂಥ ಬೇಸಿಕ್ ಗೇಟ್ಸ್ನ ನಾವು ಬಿಲ್ಡ್ ಮಾಡ್ಬೋದು. ಅದಕ್ಕೆ ಇವನ್ನ ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ. ಅದರ್ ಗೇಟ್ಸ್ ಅಂತ ನಾವು ಎಕ್ಸಾರ್ ಮತ್ತು ಎಕ್ಸ್ನಾರ್ ಗೇಟ್ಸ್ನ ಕರಿತೀವಿ. ಇವು ಬಂದು ಹ್ಯಾಡರ್ ಡಿಜಿಟಲ್ ಕಂಪ್ಯಾರೇಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಈ ಒಂದು ವಿಡಿಯೋದಲ್ಲಿ ಹ್ಯಾಂಡ್, ಆರ್, ನಾಟ್, ಬೇಸಿಕ್ ಗೇಟ್ಸ್ ಆದಂತಹ ಇವು ಮೂರನ್ನು ನೋಡೋಣ. ಯಾಕಂದರೆ ಮಿಕ್ಕಿದ ಗೇಟ್ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಯಾಕಂದರೆ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ನೋಡಬೇಕು, ಆದ ಕಾರಣದಿಂದ ವಿಡಿಯೋ ಲೆಂತ್ ಆಗುತ್ತೆ. ಅದಕ್ಕಿಂತ ಮುಂಚೆ ಸಿಂಪಲ್ ಗೇಟ್ ಅಥವಾ ಸ್ಪೆಷಲ್ ಗೇಟ್ ಅಂತಾನೆ ಒಂದಾಗಿರುವಂತಹ ಬಫರ್ ಗೇಟ್ನ ಬಗ್ಗೆ ಫಸ್ಟ್ ತಿಳಿಯೋಣ. ಯಾಕಂದರೆ ಟ್ರಾನ್ಸಿಸ್ಟರ್ ಯೂಸ್ ಮಾಡ್ಕೊಂಡು ಯಾವ ಥರ ನಾವು ಗೇಟ್ನ ಬಿಲ್ಡ್ ಮಾಡ್ಬೋದು ಅಂತ ಸಿಂಪಲ್ ಆಗಿ ಬಫರ್ ಗೇಟ್ ಯೂಸ್ ಮಾಡ್ಕೊಂಡು ತೋರಿಸುವಂಥ ಪ್ರಯತ್ನ ನಂದು. ಟ್ರಾನ್ಸಿಸ್ಟರ್ ಸಿಂಬಲ್ ನೋಡೋದಾದರೆ ಈ ಥರ ಇರುತ್ತೆ, ಬಂದು ಟ್ರಯಾಂಗಲ್ ಥರ ಇರುತ್ತೆ. ಇಲ್ಲಿ ಸಪೋಸ್ ನಾವು ಇಲ್ಲಿ ಇನ್ಪುಟ್ ಎ ಕೊಟ್ಟರೆ ಔಟ್ಪುಟ್ ಬಂದು ಏನೇ ಬರುತ್ತೆ. ಇನ್ನು ಬೂಲಿಯನ್ ಎಕ್ಸ್ಪ್ರೆಷನಲ್ಲಿ ತೋರಿಸೋದು. ಇದು ಆಲ್ಫಾಬೆಟ್ಸ್ ಫಾರ್ಮ್ ನೋಡ್ತಿದ್ರೆ ಬೂಲಿಯನ್ ಎಕ್ಸ್ಪ್ರೆಷನಲ್ಲಿ ತೋರಿಸೋದು. ಇನ್ಪುಟ್ 0 ಕೊಟ್ಟರೆ ಸಪೋಸ್ ಔಟ್ಪುಟ್ 0 ಬರುತ್ತೆ. ಇಲ್ಲ ಔಟ್ಪುಟ್ 1 ಬರಬೇಕಂದ್ರೆ ಇನ್ಪುಟ್ 1 ಕೊಟ್ಟಿರಬೇಕು. ಬಫರ್ ಗೇಟ್ನ ವರ್ಕಿಂಗ್ ಸಿಸ್ಟಮ್ ಈ ಥರ ಇರುತ್ತೆ. ಇಲ್ಲಿ ಇನ್ಪುಟ್ ಔಟ್ಪುಟ್ನ ಅಂತ ಕನ್ಸಿಡರ್ ಮಾಡಿದ್ವಿ ನೋಡಿ. ಇದನ್ನು ನಾವು ಟ್ರೂ ಟೇಬಲ್ ಅಂತಲೂ ಕರಿಬೋದು. ಇಲ್ಲಿ 0 ಕೊಟ್ಟರೆ 0 ಬರುತ್ತೆ, 1 ಕೊಟ್ಟರೆ 1 ಬರುತ್ತೆ ಅನ್ನೋ ಬಫರ್ ಗೇಟ್ನ ವರ್ಕಿಂಗ್ ಸಿಸ್ಟಮ್ ಆ ಥರ ಇರುತ್ತೆ. ಅದಕ್ಕಿಂತ ಮುಂಚೆ ಟ್ರಾನ್ಸಿಸ್ಟರ್ ಬಗ್ಗೆ ನೋಡೋಣ. ಏನಪ್ಪ ಈ ಟ್ರಾನ್ಸಿಸ್ಟರ್ ನೋಡೋದಾದರೆ, ಟ್ರಾನ್ಸಿಸ್ಟರ್ ಸಿಂಬಲ್ ಈ ಥರ ಇರುತ್ತೆ. ಪ್ರಾಕ್ಟಿಕಲಿ ನಾವು ಇಲ್ಲಿ ಕಾಣಿಸ್ತಿರುವಂಥ ಟ್ರಾನ್ಸಿಸ್ಟರ್ ಇದರ ನೇಮ್ ಬಂದು BC547 ಟ್ರಾನ್ಸಿಸ್ಟರ್ ನೋಡ್ಕೋಬೋದು. ಇಲ್ಲಿ ಸಿಂಬಲ್ ಬಂದು ಈ ಥರ ಇರುತ್ತೆ. ಇದರಲ್ಲಿ ಬಂದು ನೋಡ್ಬೋದು ನೀವು ಇಲ್ಲಿ ಪಿನ್ ಕೈಯಲ್ಲಿ ಇಟ್ಕೊಳ್ಳೋದ್ರಲ್ಲಿಕ್ಕೆ 3 ಪಿನ್ಸ್ ಇದೆ. ಓಕೆನಾ. ಅದರಲ್ಲಿ ಬಂದು ಎಮಿಟರ್ ಒಂದು, ಬೇಸ್ ಒಂದು, ಕಲೆಕ್ಟರ್ ಒಂದು. ಬಟ್ ಹೆಂಗೆ ಫೈಂಡ್ ಮಾಡೋದು ಅಂತ ಕನ್ಫ್ಯೂಸ್ ಆಗಬೇಡ್ರಿ, ತೋರಿಸ್ತೀನಿ ಯಾವ ಥರ ಅಂತ. ಇಲ್ಲಿರೋ ಟ್ರಾನ್ಸಿಸ್ಟರ್ಗೆ ಒಂದು ಸೈಡ್ ಫ್ಲ್ಯಾಟ್ ಇದೆ, ಇನ್ನೊಂದು ಸೈಡ್ ಸರ್ಕಲ್ ಇದೆ. ಅಂದರೆ 180 ಡಿಗ್ರಿ ಏನಿದೆ, ಒಂದು ಸೈಡ್ ನೋಡಿ ಇಲ್ಲಿ ನೋಡ್ಬೋದು, ಇಲ್ಲಿ ಫ್ಲ್ಯಾಟ್ ಇದೆ ಈ ಸೈಡ್ ಇರೋದು, ಮತ್ತು ಈ ಸೈಡ್ ಇರೋದು ಸರ್ಕಲ್ ಇದೆ. ಫ್ಲ್ಯಾಟ್ ಇರುವಂಥದ್ದನ್ನ ಆಪೋಸಿಟ್ ಇಟ್ಕೊಂಡು ನೋಡೋದಾದರೆ ರೈಟ್ ಹ್ಯಾಂಡ್ ಸೈಡ್ ಬರೋದು ಎಮಿಟರ್, ಮತ್ತು ಮಿಡಿಲ್ ಬರೋದು ಬೇಸ್, ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಬರೋದು ಕಲೆಕ್ಟರ್ ಅಂತ ಕರಿತೀವಿ. ಕೆಳಗಡೆ ಬರ್ದಿದ್ದೀನಿ ನೋಡ್ಬೋದು ನೀವು. ಒಂದು ನಿಮಿಷ ಬ್ಲರ್ ಆಗಿದೆ, ತೋರಿಸ್ತೀನಿ. ಇಲ್ಲಿ ನೋಡಿ, ಫ್ಲ್ಯಾಟ್ ಇರೋದನ್ನ ಆಪೋಸಿಟ್ ಮಾಡ್ಕೊಂಡು ನೋಡೋದಾದರೆ ನೋಡಿ, ಫಸ್ಟ್ ಒನ್ ಅಂದರೆ ರೈಟ್ ಸೈಡ್ 1 ಅಂತ ತೋರಿಸಿರೋದನ್ನು ಎಮಿಟರ್ ಅಂತೀವಿ. ಸೆಕೆಂಡ್ ಒನ್ ಮಿಡಿಲ್ ಯಾವುದಿದೆ ಅದನ್ನು ಬೇಸ್ ಅಂತ ಕರಿತೀವಿ, ಮತ್ತು ಥರ್ಡ್ ಒನ್ನ ಕಲೆಕ್ಟರ್ ಅಂತ ಕರಿತೀವಿ. ಏನು ಈ ಎಮಿಟರ್, ಬೇಸ್, ಕಲೆಕ್ಟರ್ ಅಂತ ಫರ್ದರ್ ಮುಂದೆ ಹೋಗ್ತಾ ಇನ್ನು ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ನೋಡ್ಬೋದು, ಇದೆ ನಾವು ಯೂಸ್ ಮಾಡುವಂಥ BC547 ಟ್ರಾನ್ಸಿಸ್ಟರ್. ಇದು ಸಿಂಬಲ್ ನೋಡಿದ್ರೆ ಈ ಥರ ಇರುತ್ತೆ. ಅದರಲ್ಲಿ ಟೈಪ್ಸ್ ಇದೆ, PNP ಮತ್ತು NP ಅಂತ 2 ಟೈಪ್ಸ್ ಇದೆ. ಫಸ್ಟ್ ಒನ್, ಸೆಕೆಂಡ್ ಒನ್. ನೋಡಿ, PNP ಟ್ರಾನ್ಸಿಸ್ಟರ್ ನೋಡೋಕ್ಕೆ ಈ ಥರ ಇರುತ್ತೆ. ಅಂದರೆ ಇಲ್ಲಿ ಏನಿದು ಹ್ಯಾರೋ ಅದು ಇನ್ಸೈಡ್ ಇರುತ್ತೆ, ಅದನ್ನು PNP ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಅಲ್ಲಿ ಸಪೋಸ್ NPN ಟ್ರಾನ್ಸಿಸ್ಟರ್ ನೋಡೋದಾದರೆ ಸೇಮ್ ನಾಚ್ ಏನಿದೆ ಅಲ್ಲಿ ಹ್ಯಾರೋ ಅದು ಔಟ್ಸೈಡ್ ಇರುತ್ತೆ. ಇದಕ್ಕೆ ಡಿಫ್ರೆನ್ಸ್ ಏನಂದರೆ, ಇನ್ನು ಸಿಂಪಲ್ ಒನ್ ವರ್ಡ್ ಒಳಗೆ ಹೇಳೋದಾದರೆ ಇಲ್ಲಿಗೆ ಕಲೆಕ್ಟರಿಂದ ಎಮಿಟರಿಗೆ ಕರೆಂಟ್ ಪಾಸ್ ಮಾಡುತ್ತೆ. ಯಾವ ಥರ ಅಂದರೆ, ಬೇಸ್ಗೆ ಸಪ್ಲೈ ಕೊಟ್ಟಾಗ ಅದು ಕಲೆಕ್ಟರಿಂದ ಎಮಿಟರಿಗೆ ಪಾಸ್ ಮಾಡೋದು. ಸರಿ, ಈಗ ಯೂಸ್ ಮಾಡ್ತಿರೋದು ಬಂದುಬಿಟ್ಟು ನಾವೇ ಇದೆ NPN ಟ್ರಾನ್ಸಿಸ್ಟರ್ನ. ಮತ್ತು ಇದರಲ್ಲಿ ಬಂದುಬಿಟ್ಟು ನಾವು 2 ವೇಸ್ ಆಗಿ ಯೂಸ್ ಮಾಡ್ಕೋಬೋದು. ಇವಾಗ ಏನು NPN ಟ್ರಾನ್ಸಿಸ್ಟರ್ ಇದೆ ಅದನ್ನು ನಾವು 2 ವೇಸ್ ಆಗಿ ಯೂಸ್ ಮಾಡ್ಬೋದು. ಒಂದು ಸ್ವಿಚ್ ಆಗಿ ಯೂಸ್ ಮಾಡ್ಬೋದು, ಮತ್ತು ಸೆಕೆಂಡ್ ಒಂದು ಬಂದುಬಿಟ್ಟು ನಾವು ಆ್ಯಂಪ್ಲಿಫಿಕೇಷನ್ ಆಗಿ ಯೂಸ್ ಮಾಡ್ಬೋದು. ಏನಪ್ಪ ಸ್ವಿಚ್ ಅಂದರೆ ನಮ್ಗೆ ಗೊತ್ತೇ ಇದೆ. ಸ್ವಿಚ್ ಏನಂದರೆ ಏನು, ನಾವು ಅದನ್ನು ಆನ್ ಮಾಡಿದ್ರೆ ಕರೆಂಟ್ ಪಾಸ್ ಮಾಡುತ್ತೆ, ಆಫ್ ಮಾಡಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡುತ್ತೆ ಅಂತ ಗೊತ್ತು. ಮತ್ತು ಸೆಕೆಂಡ್ ಒಂದು ಆಂಪ್ಲಿಫಿಕೇಷನ್ ಆಗಿ ನಾವು ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ತೀವಿ. ಏನಪ್ಪ ಇದು ಆಂಪ್ಲಿಫಿಕೇಷನ್ ಅಂದರೆ, ಇವನ್ನ ಎಕ್ಸಾಂಪಲ್ ಕೊಡೋದಾದರೆ ಮೈಕ್ ಸಿಸ್ಟಮ್ಮ ತಗೋಬೋದು ನೀವು. ಮೈಕ್ ಸಿಸ್ಟಮ್ ಏನು ಮಾಡುತ್ತೆ, ನಾವು
ಏನು ವಾಯ್ಸ್ ಕೊಡ್ತೀವಿ ಆ ವಾಯ್ಸ್ ಲೋ ವಾಯ್ಸ್ ಮೀನ್ಸ್ ಸಿಗ್ನಲ್ ಈ ಥರ ಇರುತ್ತೆ. ಲೋ ವಾಯ್ಸ್ ಅನ್ಕೊಳ್ರಿ. ಇದು ಬಂದ್ಬಿಟ್ಟು ಸಿಗ್ನಲ್ಲು, ನಾವು ಕೊಡ್ತಿರೋ ವಾಯ್ಸ್ ಇದು. ಓಕೆನಾ. ಅದನ್ನು ಟ್ರಾನ್ಸಿಸ್ಟರು ಏನು ಮಾಡುತ್ತಂದರೆ ಆಂಪ್ಲಿಫೈ ಮಾಡುತ್ತೆ. ಬರ್ತಾ ಇರೋ ಸ್ಮಾಲ್ ಸಿಗ್ನಲ್ನ ನಿಮಗೆ ಲೌಡ್ ಸಿಗ್ನಲ್ ಆಗಿ ಮಾಡಿ ಕಳಿಸುತ್ತೆ. ಏನಿಗೆ? ಸ್ಪೀಕರ್ಗೆ ಕಳಿಸುತ್ತೆ. ಓಕೆನಾ. ಇದು ಬಂದ್ಬಿಟ್ಟು ಟ್ರಾನ್ಸಿಸ್ಟರ್ ಯೂಸಸ್. ಗೊತ್ತಾಯ್ತು ಅನಿಸುತ್ತೆ ಆಂಪ್ಲಿಫಿಕೇಶನ್ ಅಂದರೆ ಏನು, ಸ್ವಿಚಿಂಗ್ ಅಂದರೆ ಏನು. ಇಲ್ಲಿ ಬಂದ್ಬಿಟ್ಟು ಸ್ವಿಚಿಂಗ್ ಪರ್ಪಸ್ ಆಗಿ ಯೂಸ್ ಮಾಡ್ತಿದ್ದೀವಿ. ಏನಪ್ಪ ಈ PNP ಟ್ರಾನ್ಸಿಸ್ಟರ್ ಅಂತ ನೋಡೋದಾದ್ರೆ, ಇಲ್ಲಿ ಬೇಸ್ಗೆ ಕರೆಂಟ್ ಏನಾದರೂ ಕೊಟ್ಟರೆ, ಸಪೋಸ್ ನಾನು ಸಪ್ಲೈ ಏನಾದರೂ ಬೇಸ್ಗೆ ಏನಾದರೂ ಕೊಟ್ಟರೆ ಅದೇನು ಮಾಡುತ್ತೆ ಅಂದರೆ ಎಮಿಟರ್ ಹತ್ರದಿಂದ ಕಲೆಕ್ಟರ್ಗೆ ಕರೆಂಟ್ ಪಾಸ್ ಮಾಡುತ್ತೆ. ಓಕೆನಾ. ನೋಡ್ಬೋದು ಅಲ್ಲಿ NPN ಹತ್ರ ಏನಾಗ್ತಿತ್ತು ಅಂತ ನೋಡೋದಾದ್ರೆ, ಇಲ್ಲಿ ಏನಾದರೂ ಬೇಸ್ಗೆ ಸಪ್ಲೈ ಕೊಟ್ಟರೆ ನಾವು ಅದೇನು ಮಾಡ್ತಿತ್ತು, ಕಲೆಕ್ಟರಿಂದ ಎಮಿಟರ್ಗೆ ಪಾಸ್ ಮಾಡ್ತಿತ್ತು. ಬಟ್ ಇಲ್ಲಿ ನೋಡಿದ್ರೆ ರಿವರ್ಸ್ ಕೇಸ್. ಓಕೆ. ಈಗ ಟಾಪಿಕ್ಗೆ ವಾಪಸ್ ಬಂದು ನೋಡೋದಾದರೆ, ಬಫರ್ ಗೇಟ್ ಸರ್ಕ್ಯೂಟ್ ಡಯಾಗ್ರಾಮ್ ಈ ಥರ ಇರುತ್ತೆ. ಬ್ಯಾಟ್ರಿ, ಬಲ್ಬ್ ಮತ್ತು ಟ್ರಾನ್ಸಿಸ್ಟರ್ 3 ಕಾಂಪೊನೆಂಟ್ಸ್ ಯೂಸ್ ಮಾಡಿಕೊಂಡು ನಾವು ಬಿಲ್ಡ್ ಮಾಡ್ತಿದ್ದೀವಿ. ನೋಡ್ಬೋದು ನೀವು ಇಲ್ಲಿ ಬ್ಯಾಟ್ರಿಯಿಂದ ಬಲ್ಬ್ ಅಂದರೆ ನಾವು LED ಯೂಸ್ ಮಾಡ್ತಿದ್ದೀವಿ. ಓಕೆನಾ. ಈ ಬಲ್ಪಿಂದ ಮತ್ತು ಕಲೆಕ್ಟರ್ ಹೋಗುತ್ತೆ. ಬೇಸ್ಗೆ ಸಪ್ಲೈ ಕೊಡೋಣ ಆಮೇಲೆ. ಮತ್ತು ಈಗ ನೋಡಿ ಕ್ಲೋಸ್ ಲೂಪ್ ಮಾಡೋಕ್ಕೆ ಎಮಿಟರಿಂದ ಮತ್ತು 9 ವೋಲ್ಟ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡೋಣ. ಇವಾಗ ಕ್ಲೋಸ್ ಲೂಪ್ ಆಯಿತು ಸರ್ಕ್ಯೂಟು. ಇವಾಗ ಏನಂದರೆ, ಇವಾಗ ಎಲ್ ಇ ಡಿ ಬಂದ್ಬಿಟ್ಟು ಇದು 2 ವೋಲ್ಟ್ಸಿಂದ 3 ವೋಲ್ಟ್ ಸಾಕು ಗ್ರೀನ್ LEDಗೆ. ಇದು 9 ವೋಲ್ಟ್ ಏನಾದರೂ ಡೈರೆಕ್ಟ್ ಕೊಟ್ಟರೆ ಬರ್ನ್ ಆಗೋ ಚಾನ್ಸ್ ಜಾಸ್ತಿನೇ, ಬರ್ನ್ ಆಗಿಬಿಡುತ್ತೆ, ಗ್ಲೋ ಆಗಲ್ಲ. ಓಕೆ. ಇವಾಗ ಏನು ಮಾಡಬೇಕಂದ್ರೆ ಅದಕ್ಕೆ 2 to 3 ವೋಲ್ಟ್ಸ್ ಸಾಕು. ಆದ ಕಾರಣದಿಂದ ನಾವು ಇಲ್ಲಿ ರೆಸಿಸ್ಟರ್ನ ಯೂಸ್ ಮಾಡಬೇಕು. ಯಾವ ವ್ಯಾಲ್ಯೂ ಇರುವಂಥ ರೆಸಿಸ್ಟರ್ನ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಎಲ್ಲ ರೆಸಿಸ್ಟರು ನಿಮಗೆ ಹಾಕಿ ತೋರಿಸ್ತೀನಿ, ಯಾವ್ದು ಎಷ್ಟೆಷ್ಟನ್ನ ಪಾಸ್ ಮಾಡ್ತಿದೆ ಅಂತ. ನಿಮಗೂ ಕನ್ಫ್ಯೂಸ್ ಆಗೋದು ಬೇಡ, ಸರಿನಾ. ಈ 9 ವೋಲ್ಟಿಂದ ನಮಗೆ LEDಗೆ 3 ವೋಲ್ಟ್ಸ್ ಸಾಕು. 3 ವೋಲ್ಟ್ಸ್ ಮ್ಯಾಕ್ಸಿಮಮ್ ಗ್ಲೋ ಆಗುತ್ತೆ. 2.5 2 ವೋಲ್ಟ್ಸ್ ಇಟ್ಸ್ ಎನಫ್. ಓಕೆನಾ. ನೀವು ಕೇಳ್ಬೋದು ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ LED ಅಂತ. LEDಗೆ ಫುಲ್ ಫಾರ್ಮ್ ಬಂದು ಲೈಟ್ ಎಮಿಟಿಂಗ್ ಡಯೋಡ್ ಅಂತ. ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಹೆಂಗೆ ಫೈಂಡ್ ಮಾಡೋದು ಅಂತ ನೋಡಿದ್ರೆ, ಇಲ್ಲಿ ಒಂದು ಶಾರ್ಟ್ ಲೆಗ್ ಇದೆ, ಒಂದು ಲೆಂತ್ ಲೆಗ್ ಇದೆ. ಓಕೆನಾ. ನೋಡಿ ಇದು ತೋರಿಸಿರೋ ಲೆಗ್ ಬಂದುಬಿಟ್ಟು ಸ್ವಲ್ಪ ಲೆಂತ್ ಇದೆ, ಅದನ್ನು ನಾವು ಪಾಸಿಟಿವ್ ಅಂತ ಕರಿತೀವಿ. ಇನ್ನೊಂದು ಸೈಡ್ ನೋಡಿದ್ರೆ ಇದು ಶಾರ್ಟ್ ಇದೆ, ಅದಕ್ಕಿಂತ ಸ್ವಲ್ಪ ಶಾರ್ಟ್ ಇದೆ, ಅದನ್ನು ನೆಗೆಟಿವ್ ಅಂತ ಕರಿತೀವಿ. ಇಲ್ಲಿ ಸರ್ಕ್ಯೂಟಲ್ಲಿ ನೋಡಿಸೋದಾದರೆ ಪಾಸಿಟಿವ್ ಈ ಸೈಡ್ ಕನೆಕ್ಟ್ ಮಾಡ್ತೀವಿ, ನೆಗೆಟಿವ್ ಈ ಸೈಡ್ ಕನೆಕ್ಟ್ ಮಾಡ್ತೀವಿ. ಓಕೆ. ಸರಿ, ಬನ್ನಿ ಈಗ ನೋಡೋಣ ರೆಸಿಸ್ಟರ್ ವ್ಯಾಲ್ಯೂ ಹೆಂಗೆ ಫೈಂಡ್ ಮಾಡೋದು ಅಂತ. ನೀವು ಡೈರೆಕ್ಟಾಗಿ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಫೈಂಡ್ ಮಾಡ್ಬೋದು ಬೈ ಯೂಸಿಂಗ್ ಓಮ್ಸ್ ಲಾ ಫಾರ್ಮುಲಾ. ಯಾಕಂದರೆ ನಿಮಗೆ ಬ್ಯಾಟ್ರಿ ವೋಲ್ಟೇಜ್ ಗೊತ್ತಿದೆ ಮತ್ತು LEDಗೆ ಬೇಕಾದ ಕರೆಂಟು ಗೊತ್ತಿದೆ. ಅರೌಂಡ್ ಗ್ರೀನ್ LEDಗೆ ಬಂದು 10 to 20 ಮಿಲಿ ಆಂಪೇರ್ ಕರೆಂಟ್ ಸಾಕು. ಬಟ್ ನಾನು ಪ್ರಾಕ್ಟಿಕಲಿ ಕನ್ಸಂಟ್ರೇಟ್ ಮಾಡ್ತಿರೋ ಕಾರಣದಿಂದ ನಾನು ಪ್ರಾಕ್ಟಿಕಲಾಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಇಲ್ಲಿ ನೋಡಿದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ 100 ಓಮ್, 22K, 1K, 10K ಇದೆ. ಒಂದೊಂದೇ ರೆಸಿಸ್ಟರ್ ಹಾಕಿ ನೋಡೋಣ ಯಾವ ರೆಸಿಸ್ಟರ್ ಹಾಕಿದ್ರೆ ಆ LED 9 ವೋಲ್ಟ್ ಬ್ಯಾಟ್ರಿಯಿಂದ ಎಷ್ಟು ಅಕ್ವೈರ್ ಮಾಡ್ಕೊತಿದೆ ಅಂತ. ಸಪೋಸ್ ನಾವು 9 ವೋಲ್ಟ್ ಬ್ಯಾಟ್ರಿಗೆ ಡೈರೆಕ್ಟ್ ಕೊಟ್ಟರೆ LED ಬರ್ನ್ ಆಗಿಬಿಡುತ್ತೆ. ಮಾಡಿ ನೋಡೋದು ಬೇಡ. ಸರಿ, ನೋಡೋಣ ಒಂದೊಂದೇ ರೆಸಿಸ್ಟರ್ ಹಾಕಿ ನೋಡೋಣ ಎಷ್ಟೊಂದು ವೋಲ್ಟು ಪಾಸ್ ಆಗ್ತಿದೆ ಅಂತ. ಈ LEDಗೆ ನಮಗೆ 2 ಇಂದ 3 ಸಾಕು. 2 ಹಾಕಿದ್ರೆ ನಮಗೆ LED ಡಿಮ್ಮಾಗಿ ಗ್ಲೋ ಆಗುತ್ತೆ. 3 ಬಂದರೆ ಬ್ರೈಟಾಗಿ ಗ್ಲೋ ಆಗುತ್ತೆ. 3.5 ಅಂದರೆ ಇನ್ನೂ ಹೆವಿ ಗ್ಲೋ ಇರುತ್ತೆ. 4 ಬಂದರೆ ಹೊಗೆ. ಓಕೆನಾ. ಸರಿ, ಬನ್ನಿ ಹಾಕಿ ನೋಡೋಣ. ಮೊದಲಿಗೆ ನಾವು 22K ವ್ಯಾಲ್ಯೂ ಇರುವಂಥ ರೆಸಿಸ್ಟರ್ನ ಪಿಕ್ ಮಾಡೋಣ. ಏನು ಗುರು ಅಲ್ಲಿ 22K ಅಂತ ಬರ್ದಿದೆಯಾ, ನೀನೇನೋ ಪಿಕ್ ಮಾಡಿದೆ, ನಾವು ಹೆಂಗೆ ಅದನ್ನು 22K ಅಂತ ತಿಳ್ಕೊಳ್ಳೋದು ಅಂತ ಕನ್ಫ್ಯೂಸ್ ಆಗಬೇಡ್ರಿ. ಅದನ್ನು ಹೇಳ್ಕೊಡ್ತೀನಿ ಕಲರ್ ಕೋಡಿಂಗ್ ಅಂತ. ಅದ್ರ ಮೇಲೆ 4 ಕಲರ್ ಇದೆ, ರೆಡ್, ಆರೆಂಜು, ಗೋಲ್ಡು ಅಂತ. ಗೋಲ್ಡು ಟಾಲರೆನ್ಸ್ +or- ಇರುತ್ತೆ, ಅದನ್ನು ಬಿಡಿ. ನಿಮಗೆ ಕನ್ಫ್ಯೂಸ್ ಆಗದೆ ಇರಲಿ ಅಂತ 3 ಕಲರ್ಸ್ ನೋಡ್ಕೊಳ್ರಿ. ಅಲ್ಲಿ 22Kಗೆ ಆಗಲಿ ಏನು 4 ಕಲರ್ ಇತ್ತು, ರೆಡ್, ಆರೆಂಜು, ಗೋಲ್ಡು. ಅದನ್ನು ಬ್ಯಾಂಡ್ಸ್ ಅಂತ ಕರಿತೀವಿ. 4 ಬ್ಯಾಂಡ್ಸ್ ಇತ್ತು. ರೆಡ್ ವ್ಯಾಲ್ಯೂಸ್ ನೋಡ್ಕೋಬೋದು, ಪಕ್ಕದಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಿ. ರೆಡ್ಗೆ ವ್ಯಾಲ್ಯೂ ಬಂದು 2 ಇದೆ. ಮತ್ತು ಸೆಕೆಂಡ್ ಬ್ಯಾಂಡ್ ಒಂದು ರೆಡ್ ಇತ್ತು, ಆದ ಕಾರಣದಿಂದ ಪಕ್ಕದಲ್ಲೇ 2 ಅಂತ ಕಾರಣ. ರೆಡ್ ವ್ಯಾಲ್ಯೂ ಬಂದು 2 ಇತ್ತು. ಇಂಟು 10 to the power of ಆರೆಂಜ್ ಇತ್ತು ಅಲ್ಲಿ, ಅಂದರೆ ಮಲ್ಟಿಪ್ಲೇಯರ್. ಥರ್ಡ್ ಬ್ಯಾಂಡ್ ಬಂದು ಮಲ್ಟಿಪ್ಲೇಯರ್. ಆರೆಂಜ್ ಬಂದು ವ್ಯಾಲ್ಯೂ 3 ಇದೆ, 3 ಹಾಕ್ಕೊಳ್ರಿ ಅಲ್ಲಿ. ಮತ್ತು ಇವಾಗ ಇಂಟು ಮಾಡಿ ನೋಡಿದ್ರೆ 10 to the power of 3 ಬಂದುಬಿಟ್ಟು 3 zeros ಬರುತ್ತೆ. ಓಕೆನಾ. 22K ಆಗುತ್ತೆ ಆಗ. ಓಕೆನಾ. ಈ ಥರ ನಾವು ಫೈಂಡ್ ಮಾಡ್ಬೋದು. ಬೇಕಾದರೆ ನಿಮಗೆ ಗೋಲ್ಡ್ ಟಾಲರೆನ್ಸ್ +or- ಹಾಕ್ಕೋಬೋದು. ಇಟ್ಸ್ ಓಕೆ, ಹಾಕೋಣ ನಾವು.
ಆಗ ವ್ಯಾಲ್ಯೂ ಬಂದು ನಮಗೆ 22K ಆಗುತ್ತೆ. ಈಗ ಇನ್ನೊಂದು ರೆಸಿಸ್ಟರ್ಗೂ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಇಲ್ಲಿ ನೋಡಿದ್ರೆ ನಿಮಗೆ ಬ್ರೌನು, ಬ್ಲ್ಯಾಕು, ರೆಡ್ಡು ಮತ್ತು ಗೋಲ್ಡ್ ಇದೆ ನೋಡ್ಬೋದು. ಇಲ್ಲಿ ಕಲರ್ಸು 4 ಕಲರ್ಸು 4 ಬ್ಯಾಂಡ್ಸ್ ಅಂತ ಕರಿತೀವಿ. ಇದಕ್ಕೂ ಫೈಂಡ್ ಮಾಡಿ ನೋಡೋಣ. ಏನಂದರೆ ಫಸ್ಟು ಸೆಕೆಂಡು ಡಿಜಿಟ್ಸ್ ಏನಿದಾವೋ, ಅಂದರೆ ಫಸ್ಟು ಸೆಕೆಂಡ್ ಬ್ಯಾಂಡ್ಸ್ ಏನಿದಾವೋ ಪಕ್ಕದಲ್ಲಿ ಬರ್ಕೊಳ್ಳೋದು, ಥರ್ಡ್ ಒಂದು ಮಲ್ಟಿಪ್ಲೈ ಮಾಡೋದು. ಓಕೆನಾ? ಅಷ್ಟೇ. ಇಲ್ಲಿ ನೋಡಿದ್ರೆ ಬ್ರೌನ್ 1 ಇದೆ ಮತ್ತು ಈ ಬ್ಲ್ಯಾಕ್ ಬಂದು 0 ಇದೆ. ಓಕೆನಾ? ಇವೆರಡು ಜೋಡಿ, ಅಂದರೆ ಪಕ್ಕದಲ್ಲಿ ಬರ್ಕೊಳ್ಳೋದು. ಸರಿನಾ? 0 ಮತ್ತು ಇಂಟು ಮಲ್ಟಿಪ್ಲೇಯರ್ ಬಂದುಬಿಟ್ಟು ನಮಗೆ ರೆಡ್ ಇದೆ. ರೆಡ್ ಅಂದರೆ 2 ಅಲ್ವಾ, 10⁻² ಹಾಕ್ಕೊಂಡ್ರೆ ಆಗ ಏನೋ ಬರುತ್ತೆ ಅಂದರೆ ನಮಗೆ 1000 ಅಂದರೆ 1K. ಇದು ಬಂದು 1K ರೆಸಿಸ್ಟರ್ ಅಂತ. ಆ ಥರ ನಾವು ಕಲರ್ ಕೋಡ್ ಯೂಸ್ ಮಾಡ್ಕೊಂಡು ನಾವು ಫೈಂಡ್ ಮಾಡ್ಕೋಬೋದು. ಸರಿ, ಈಗ ಏನೋ ಕ್ಯಾಲ್ಕುಲೇಟ್ ಮಾಡಿದ್ವಿ, ಕಲರ್ ಕೋಡ್ ಯೂಸ್ ಮಾಡ್ಕೊಂಡು ಅದನ್ನು ವ್ಯಾಲ್ಯೂ ಫೈಂಡ್ ಮಾಡಿದ್ವಿ. ಹಾಗಾದರೆ ನಾವು ಹೆಂಗೆ ನಂಬೋದು ಅದು 22Kನೇ ಇದೆ ಅಂತ? ಇನ್ನು ಡಿಜಿಟಲ್ ಆಗಿ ಹೆಂಗೆ ನೋಡೋದಂತ ನೋಡೋಣ. ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಮಲ್ಟಿಮೀಟರ್ ಯೂಸ್ ಮಾಡ್ಕೊಂಡು ಅದನ್ನು ನೋಡೋಣ. ಇಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂನ ನಾವು ಓಮಿಂದ ಅಳಿತೀವಿ. ಇಲ್ಲಿ ಏನು ನೋಡ್ಬೋದು, 200ಇಂದ 2000K ಏನಿದೆ ಇದನ್ನೆಲ್ಲ ರೆಸಿಸ್ಟೆನ್ಸ್ ವ್ಯಾಲ್ಯೂ ಫೈಂಡ್ ಮಾಡೋಕ್ಕೇ ಕೊಟ್ಟಿರೋದುವೆ. ಬನ್ನಿ ನೋಡೋಣ. ಈಗ 1K ರೆಸಿಸ್ಟೆನ್ಸ್ ವ್ಯಾಲ್ಯೂ ಇರುವಂಥದ್ದನ್ನ ಮಲ್ಟಿಮೀಟರಲ್ಲಿ ಫೈಂಡ್ ಮಾಡೋಣ. ಆದರೆ ಇಲ್ಲಿ ಸೆಂಡರ್ ಇಲ್ಲೋ ನಾಚೆ ಯಾವ ಸೈಡು ಟರ್ನ್ ಮಾಡೋ ಅಂತ ಕನ್ಫ್ಯೂಸ್ ಆಗ್ಬಿಡಿ. 1K ಇಲ್ಲಾಂದರೆ ಎಲ್ಲಿ ನೋಡ್ಕೋಬೋದು ಯಾವ ಬಿಟ್ವೀನ್ ಬರುತ್ತೆ ಅಂತ. ಇಲ್ಲಿ 200 ಇದೆ, 2000 ಇದೆ, 2000 ಒಳಗಡೆ ಬರುತ್ತೆ 1K. ಆದ ಕಾರಣದಿಂದ ಆ ನಾಬ್ ಏನಿದೆ ಅದನ್ನು 2000 ಹತ್ರ ಇಡೋಣ. ಸರಿನಾ? ಈಗ ಪ್ರೋಬ್ಸ್ ಏನಿದ್ದಾವೆ, ಪ್ರೋಬ್ಸ್ ಎತ್ಕೊಂಡು ನೀವು ಯಾವ ಡೈರೆಕ್ಷನಾದರೂ ಇಡ್ರಿ, ನೋ ಪ್ರಾಬ್ಲಮ್, ಅದೇನು ಪ್ರಾಬ್ಲಮ್ ಆಗೋಕ್ಕಿಲ್ಲ. ನೋಡ್ಬೋದು ಇಲ್ಲಿ. ಈಗ ಇದು ತೋರಿಸ್ತಾ ಇರೋ ಥರ ಪ್ಲೇಸ್ ಮಾಡಿದ್ರೆ ಮಲ್ಟಿಮೀಟರಲ್ಲಿ ರೀಡಿಂಗ್ ತೋರಿಸುತ್ತೆ. ಅಲ್ಲಿ ನೋಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ 1K ಇದೆ. ಇದು ಯಾಕೆ ಪ್ಲಸ್ ಆರ್ ಮೈನಸ್ ಆಗ್ತಿದೆ ಅಂದರೆ ಅದೇ ಟಾಲರೆನ್ಸ್ ಅಂತ ಹೇಳ್ತಿತ್ತಾನೆ, ಅಲ್ಲಿ ಪ್ಲಸ್ ಆರ್ ಮೈನಸ್ ಆಗುತ್ತೆ. ಓಕೆ, ಇದೇನು ಪ್ರಾಬ್ಲಮ್. ಈಗ 22K ನೋಡೋಣ. ಮಲ್ಟಿಮೀಟರಲ್ಲಿ 22Kನ ಸೆಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನೋಡಿದ್ರೆ 2000 ಇದೆ, 20K ಇದೆ ಮತ್ತು 200K ಇದೆ. 22K ಬಂದು ಮೋರ್ ದೆನ್ 20K ಆದ ಕಾರಣದಿಂದ ನಾವು 200Kನೇ ಫಿಕ್ಸ್ ಮಾಡೋಣ. ಹಾಗೆ ಮಾತ್ರ ಅದು ರೀಡಿಂಗ್ ತೋರಿಸುತ್ತೆ. ಸರಿನಾ? ಇಲ್ಲಿ ತೋರಿಸ್ತಾ ಇರೋ ಥರ ಪ್ರೋಬ್ಸ್ನ ಈ ಥರ ಪ್ಲೇಸ್ ಮಾಡಿದ್ರೆ ಅಲ್ಲಿ 21.7 ಅಂದರೆ ಅಪ್ರಾಕ್ಸಿಮೇಟ್ 22K. ಅಲ್ಲಿ ನಾಬ್ ಏನಿದೆ ಅದು K ಅಲ್ಲಿದೆ. ಆದ ಕಾರಣದಿಂದ ಇದು K ಬರುತ್ತೆ, ಅಂದರೆ 22K ಅಪ್ರಾಕ್ಸಿಮೇಟ್ ಬರುತ್ತೆ. ಸರಿ ಗುರು, ಕ್ಯಾಲ್ಕುಲೇಟ್ ಮಾಡಿದೆ ಅದಷ್ಟೇ ಬರುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಆ ನಾಬ್ನ ಟರ್ನ್ ಮಾಡ್ಕೊಂಡು ನೀನು ಅಲ್ಲೇ ಇಟ್ಕೊಂಡು ಫೈಂಡ್ ಮಾಡಿದೆ. ಬಟ್ ನಾನು ಕ್ಯಾಲ್ಕುಲೇಟೇ ಮಾಡಲ್ಲ, ಹಂಗೆ ಡೈರೆಕ್ಟ್ ಮಲ್ಟಿಮೀಟರ್ ಯೂಸ್ ಮಾಡ್ಕೊಂಡು ಡಿಸ್ಟೆನ್ಸ್ ಫೈಂಡ್ ಮಾಡೋಕ್ಕಾಗಲ್ವ ಅಂದರೆ ಯಾಕಾಗಲ್ಲ, ಅದನ್ನು ಬನ್ನಿ ನೋಡೇ ಬಿಡೋಣ. ಆಗಲೇ 4 ರೆಸಿಸ್ಟರ್ಸ್ ಪಿಕ್ ಮಾಡಿದ್ವಿ, ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಿ 1K 22Kನ ನೋಡಿದ್ದೀವಿ. ಇದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಇದು ಸದ್ಯಕ್ಕೆ 10K 100 ಓಮ್ ಇದೆ. ಇದನ್ನು ನಾವು ಡೈರೆಕ್ಟಾಗೆ ಚೆಕ್ ಮಾಡೋಣ. ಫಸ್ಟಿಗೆ ಐ ವ್ಯಾಲ್ಯೂ ಇರುವಂಥ 10Kನ ಪಿಕ್ ಮಾಡೋಣ. ಇದನ್ನು ಯೂಸ್ ಮಾಡಿಕೊಂಡು ಮಲ್ಟಿಮೀಟರಲ್ಲಿ ಡೈರೆಕ್ಟಾಗಿ ಯಾವ ಥರ ಯೂಸ್ ಮಾಡೋದನ್ನು ನೋಡೋಣ. ನಮ್ಗೆ ಗೊತ್ತಿಲ್ಲ ಅದು ಅಂದರೆ ನಮಗೆ 10K ಇದೆ ಅಂತ ಗೊತ್ತಿಲ್ಲ ಅದು. ಆಗ ನಾವು ಏನು ಮಾಡಬೇಕಂದ್ರೆ 100ಇಂದ ಸ್ಟಾರ್ಟ್ ಮಾಡಬೇಕು. ಈಗ 100 ಓಮ್ ಏನಿದೆ, 100 ಓಮ್ ಅಲ್ಲಿ ನಾಬ್ ಅಲ್ಲಿ ಟರ್ನ್ ಮಾಡಿ ನೋಡಬೇಕು. ಇವಾಗ ಪ್ರೋಬ್ಸ್ ಅಕ್ರಾಸ್ ಇಟ್ಟು ಅದನ್ನು 10K ಅಂತ ನಮ್ಗೆ ಗೊತ್ತಿಲ್ಲ. ಆದ ಕಾರಣದಿಂದ ನಾವು 100ಇಂದ ಸ್ಟಾರ್ಟ್ ಮಾಡಬೇಕು. ಸರಿನಾ? ಆಗಲೇ ರಿಮೂವ್ ಮಾಡಿದ್ದು 10K ಇದೆ, ಅದನ್ನೇ ತಗೊಂಡು ಬರ್ರಿ ನೋಡೋಣ. ಇದು ಬಂದು ಆಗಲೇ ರಿಮೂವ್ ಮಾಡಿದ್ದು 10Kನೇ. ಬರ್ರಿ ಇವಾಗ ಇಲ್ಲಿ 100 ಓಮಲ್ಲಿ ಇಟ್ಟಿದ್ದೀವಿ. ಇವಾಗ ಇಲ್ಲಿ ತೋರಿಸ್ತಾ ಇರೋ ಥರ ಪ್ಲೇಸ್ ಮಾಡೋಣ. ಏನೇ ಪ್ರೋಬ್ಸ್ ಇದೆ ಪ್ಲೇಸ್ ಮಾಡೋಣ. ಆಗ ವ್ಯಾಲ್ಯೂ ತೋರಿಸಿಲ್ಲ ಅಂದರೆ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು, ಯಾಕಂದರೆ ಅದು ಅಂಡರ್ ಬರಲ್ಲ. ಆ ವ್ಯಾಲ್ಯೂ ಅದರ ಅಂಡರ್ ಬರಲ್ಲ, ಆದ ಕಾರಣದಿಂದ ಅದು ತೋರಿಸಲ್ಲ. ಇವಾಗ 2000 ಮಾಡೋಣ. 2000 ಇಟ್ಟರೆ ಇಲ್ಲಿ 1 ಇದೆ, ಅಂದರೆ ಇವಾಗ ಇನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು. ಇವಾಗ 20K ಅಲ್ಲಿ ಇಡೋಣ. ಇವಾಗ ಇಟ್ಟು ನೋಡಿದ್ರೆ ವ್ಯಾಲ್ಯೂ ಸಮಥಿಂಗ್ ಏನೋ ಬರ್ತಿದೆ. ಬರ್ತಿದೆ. ಇವಾಗ ನೋಡಿದ್ರೆ 9.94 ಬಂತು, ಅಂದರೆ ಇದು 10K ರೆಸಿಸ್ಟರ್. ಹಿಂಗೆ ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ಇದೂ ಅದೂ ಎಲ್ಲ ಒಂದೇನೂ. ನೋಡಿ ಇಲ್ಲಿ ಬ್ರೌನು, ಬ್ಲ್ಯಾಕು, ಆರೆಂಜು, ಗೋಲ್ಡು ಕ್ಯಾಲ್ಕುಲೇಟ್ ಮಾಡಿದ್ರೆ 10Kನೇ ಬರೋದು. ನೋಡ್ಬೋದು ಇಲ್ಲಿ. ಸರಿನಾ? ಆ ಥರ ನಮ್ಗೆ ಗೊತ್ತಿಲ್ಲದೆ ಇರೋ ರೆಸಿಸ್ಟರ್ನ ನಾವು ಫೈಂಡ್ ಮಾಡ್ಕೋಬೋದು ವಿತೌಟ್ ಎನಿ ಕ್ಯಾಲ್ಕುಲೇಷನ್. ಟ್ರಾನ್ಸಿಸ್ಟರ್ ಚೆಕ್ ಮಾಡೋದು ಹೇಗೆ ಮತ್ತು ರೆಸಿಸ್ಟರ್ ಚೆಕ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಇನ್ನು ಮಿಕ್ಕಿರೋ ಬ್ಯಾಟ್ರಿನೂ ನೋಡಿಬಿಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇಲ್ಲಿ 3 ಪಿನ್ಸ್ ಇದ್ದಾವೆ. 3 ಪ್ರೋಬ್ಸ್ ಕನೆಕ್ಟ್ ಮಾಡೋಕ್ಕೆ 3 ಪಿನ್ಸ್ ಇದ್ದಾವೆ. ಅದರಲ್ಲಿ ಬಂದುಬಿಟ್ಟು ಕೆಳಗಡೆ ಇರೋದನ್ನ ಕಾಮನ್ ಅಂದರೆ ಗ್ರೌಂಡಿಂಗ್ ಮಾಡೋದು, ಅಂದರೆ ನೆಗೆಟಿವ್ನ ಬ್ಲ್ಯಾಕ್ ವೈರ್ ಇರುತ್ತೆ, ಆ ನೆಗೆಟಿವ್ನ ಇಲ್ಲಿ ಫಿಕ್ಸ್ ಮಾಡೋಣ. ಮತ್ತು ಮೇಲೆ ಇರೋ ಪ್ರೋಬ್ ನೋಡೋದಾದರೆ ಅಲ್ಲಿ ನೋಡಿದ್ರೆ 750ವರೆಗೂ AC ಕರೆಂಟ್ ಕೊಡ್ಬೋದಂತೆ, ಮತ್ತು
100 ವೋಲ್ಟ್ಸ್ವರೆಗೂ ಡಿ ಸಿ ಕರೆಂಟ್ ಕೊಡ್ಬೋದು. ಅಂದರೆ ಡಿ ಸಿ ಕರೆಂಟ್ ಅಂದರೆ ಸ್ಟ್ರೈಟ್ ಲೈನ್ ಇದ್ದು ಅದ್ರ ಕೆಳಗಡೆ 3 ಡಾಟ್ಸ್ ಇದೆ ನೋಡ್ಬೋದು ನೀವು ಇಲ್ಲಿ. ನಮ್ಗೆ ಬೇಕಾಗಿರೋದು ಇವಾಗ ಡಿ ಸಿ ಕರೆಂಟ್ ಚೆಕ್ ಮಾಡೋದುವೆ. ಅದಕ್ಕೆ ನಾನು ಈ ಫೇಸ್ ವೈರ್ ಏನಂತ ಇಲ್ಲೇ ಫಿಕ್ಸ್ ಮಾಡಿದೆ. ಇಲ್ಲಿ ನೋಡಿದ್ರೆ ಇದು ಬಂದುಬಿಟ್ಟು 9 ವೋಲ್ಟ್ ಬ್ಯಾಟ್ರಿ ಅಂತ ಹೇಳಿದೆ ಆಗ್ಲೇ. ನಮಗೀಗ ಬೇಕಾಗಿರೋದು 9 ವೋಲ್ಟ್ಸ್ ಬ್ಯಾಟ್ರಿ ಚೆಕ್ ಮಾಡೋಕ್ಕೆ. ಇಲ್ಲಿ ನೋಡಿದ್ರೆ 1000 ವೋಲ್ಟ್, 200 ವೋಲ್ಟ್, 20 ವೋಲ್ಟ್ಸ್ ಇದೆ. ಅದ್ರ ಕೆಳಗಡೆ ಬಂದರೆ 2000 ಮಿಲಿ ವೋಲ್ಟ್ಸ್ ಇದೆ. ನಮಗೆ ಇವಾಗ 20 ವೋಲ್ಟ್ಸ್ ಇಟ್ಕೊಂಡೆ ಚೆಕ್ ಮಾಡಿದ್ರೆ ಸಾಕು, ವ್ಯಾಲ್ಯೂ ಬರುತ್ತೆ. ಇಲ್ಲಿ ನೋಡಿದ್ರೆ 20 ಇಟ್ಟು ನೋಡಿದ್ರೆ 9.34 ಅಂದರೆ 9 ವೋಲ್ಟ್ಸ್ ಬ್ಯಾಟ್ರಿ ಅಂತ ತೋರಿಸ್ತಿದೆ. ರಿವರ್ಸ್ ಮಾಡಿ ನೋಡಿದ್ರೆ ಪ್ರೋಬ್ಸ್ನ -9.3334 ಅಂತ ಬರ್ತಿದೆ. ಅಂದರೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಇಲ್ಲಿ ನಾನು ರೆಡ್ ಪ್ರೋಬ್ ಏನು ಇಟ್ಟಿದ್ದೆ ಅದು ರಿವರ್ಸ್ ಇಟ್ಟಿದೆಯಾ ಮೈನಸ್ ಹತ್ರ ಅಂತ ತೋರಿಸಿದೆ. ನೋಡ್ಬೋದು ಇಲ್ಲಿ ಮೈನಸ್ ಇದೆ, ಸರಿನಾ. ಅದನ್ನು ರಿವರ್ಸ್ ಮಾಡಿ ಅಂತ ರಿವರ್ಸ್ ಹೆಂಗಾದರೂ ಇಡಿ, ಅಲ್ಲಿ ಮೈನಸ್ ಇದ್ದರೆ ಮೈನಸ್, ಪ್ಲಸ್ ಇದ್ದರೆ ಪ್ಲಸ್ ತೋರಿಸುತ್ತೆ. ಅದೇನು ಪ್ರಾಬ್ಲಮ್ ಆಗೋಲ್ಲ, ಸರಿನಾ. ಈ ಥರ ನಾವು ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆ ಅಂತ ನಾವು ಫೈಂಡ್ ಮಾಡ್ಬೋದು ಡಿ ಸಿ ಕರೆಂಟ್ಗೆ. ರೆಸಿಸ್ಟರ್ ಇಲ್ಲದೆ ಡೈರೆಕ್ಟ್ ಹಾಕಿದ್ರೆ ಏನಾಗುತ್ತೆ ಅಂತ ಇಲ್ಲಿ ತೋರಿಸ್ತೀನಿ ಡೈರೆಕ್ಟ್. ಇಲ್ಲಿ ನೋಡಿ, ಇದು ನಮಗೆ ನೋಡ್ಬೋದು ನೀವು. ಇದು ಈ ಸೈಡ್ ಇರೋದು ಸ್ವಲ್ಪ ಲಾಂಗ್ ಇದೆ, ಈ ಸೈಡ್ ಶಾರ್ಟ್ ಇದೆ. ಅಂದರೆ ಇದು ನೆಗೆಟಿವ್, ಇದು ಪಾಸಿಟಿವ್, ಓಕೆನಾ. ಇಲ್ಲಿ ಬ್ಯಾಟ್ರಿ ನೋಡೋದಾದರೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಸೈಡ್ ಕೊಟ್ಟು ನೋಡೋಣ. ನೋಡಿದ್ರೆ ಇವಾಗ ಇರಿ ಒಂದು ನಿಮಿಷ, ಡೈರೆಕ್ಟ್ ಕನೆಕ್ಟ್ ಮಾಡಿದ್ರೆ ಏನಾಯಿತು, ಬ್ಲಿಂಕ್ ಆಗಿ ಬರ್ನ್ ಆಯಿತು. ಫಸ್ಟ್ ನಾವು ಇದರಲ್ಲಿ 22K ಯೂಸ್ ಮಾಡೋಣ, ಓಕೆನಾ. 22K ಆಗಲೇ ಬಿಚ್ಚಿರೋದಿರ್ಬೋದು, ನೋಡ್ಬೋದು ಇದು ನೀವು ನೋಡಿ. ರೆಡ್ಡು ಆರೆಂಜ್ ಇದೆ, ಓಕೆನಾ. 22K ಇದು ಆಮೇಲೆ ಯೂಸ್ ಮಾಡೋಣ. LED ಫಸ್ಟ್ ಅಟ್ಯಾಚ್ ಮಾಡೋಣ. ಇವಾಗ ಇದಕ್ಕೆ ನಾವು ಕ್ಯಾಪ್ ಹಾಕ್ಬಿಡೋಣ. ಪಾಸಿಟಿವ್ ನೆಗೆಟಿವ್ ಸೈಡ್ ಇರುತ್ತೆ, ಓಕೆನಾ. ಪಾಸಿಟಿವ್ ನೆಗೆಟಿವ್ ಕ್ಯಾಪ್ ಹಾಕಿ ಇದಕ್ಕೆ ನಾವು 22K ಸಾಲ್ಡರ್ ಮಾಡೋಣ. ನೋಡಿ, ಇಲ್ಲಿ ತೋರಿಸ್ತಾ ಇರೋ ಥರ LED ಲಾಂಗ್ ಲೆಗ್ ಏನಾಯಿತು ಅಂದರೆ ಪಾಸಿಟಿವ್ ಲೆಗ್ಗೆ ನಾವು ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡ್ತಿದ್ದೀವಿ, ಸಾಲ್ಡ್ರ್ ಮಾಡ್ತಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ನಿನ್ನ ಶಾರ್ಟ್ ಲೆಗ್ ಇದೆಗಲ್ವಾಗರು ಯಾಕೆ ಅದಕ್ಕೆ ಮಾಡ್ತಿಲ್ಲ ಅಂತ ಕೇಳ್ಬೋದು ನೀವು. ಹಂಗೆ ಮಾಡೋಕ್ಕೆ ಬರೋಲ್ಲ, ಯಾಕಂದರೆ ಅಲ್ಲಿ LED ಫುಲ್ ಫಾರ್ಮ್ ಬಂದಿನ ಲೈಟ್ ಎಮಿಟಿಂಗ್ ಡಯೋಡ್ ಅಂತ. ಡಯೋಡ್ ಕಲ್ಸೇನು ಒನ್ ವೇಲ್ ಮಾತ್ರ ಕರೆಂಟ್ನ ಪಾಸ್ ಮಾಡುತ್ತೆ. ಇಲ್ಲಿ ನೋಡ್ಬೋದು ನೀವು, ರೆಸಿಸ್ಟೆನ್ಸ್ ಮುಖಾಂತರ LEDಗೆ ಫ್ಲೋ ಆಗುತ್ತೆ ಕರೆಂಟು, ಸರಿನಾ. ಅವಾಗ ರೆಸಿಸ್ಟೆನ್ಸ್ ಏನು ಮಾಡುತ್ತೆ ಅಂದರೆ ಇರೋ ಕರೆಂಟ್ನ ಕಮ್ಮಿ ಕಳಿಸುತ್ತೆ. ಅಂದರೆ ಕರೆಂಟ್ ಕಮ್ಮಿ ಫ್ಲೋ ಆಗ್ತಿದೆ ಅಂದರೆ ಏನಲ್ಲಿ ವೋಲ್ಟೇಜು ಡ್ರಾಪ್ ಆಗುತ್ತೆ, ವೋಲ್ಟೇಜು ಕಮ್ಮಿನೇ ಫ್ಲೋ ಆಗೋಕ್ಕೆ ಬಿಡುತ್ತೆ, ಸರಿನಾ. ಆ ಥರ ನಾವು ಸೇಫ್ ಮಾಡ್ಬೋದು LEDನ, ಓಕೆನಾ. ಬೈ ಡಿಕ್ರೀಸಿಂಗ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನು ಮಾಡ್ಬೋದು ಅಂದರೆ ನಾವು ಕರೆಂಟ್ನ ಇನ್ಕ್ರೀಸ್ ಮಾಡ್ಬೋದು. ಆಗ ಏನಾಗುತ್ತೆ, ವೋಲ್ಟೇಜು ಜಾಸ್ತಿ ಆಗುತ್ತೆ, ಸರಿನಾ. ಇದನ್ನು ಓಮ್ಸ್ ಲಾ ಅಂತೀವಿ ನಾವು. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಾದರೆ, ನೀವು ಫುಲ್ ಡೀಟೇಲ್ ವಿಡಿಯೋ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಪ್ರಾಕ್ಟಿಕಲಿ ವಿತ್ ಥಿಯರಿನೂ ಮಾಡೋಣ, ಸರಿನಾ. ಏನಂತೀರ? ಇಲ್ಲಿ ನೋಡಿದ್ರೆ ಇವಾಗ ಕ್ಲೋಸ್ ಸರ್ಕ್ಯೂಟ್ ಮಾಡಬೇಕು. ಆದ ಕಾರಣದಿಂದ ನಾವು ಈ ನೆಗೆಟಿವ್ ಏನಿತ್ತು ಶಾರ್ಟ್ ಲೆಗ್ಗು, ಆ ಶಾರ್ಟ್ ಲೆಗ್ಗೆ ನಾವು ಈ ಬ್ಲ್ಯಾಕ್ ವೈರ್ನ ಕನೆಕ್ಟ್ ಮಾಡೋಣ. ಆಗ ಏನಾಗುತ್ತೆ, ಕ್ಲೋಸ್ ಸರ್ಕ್ಯೂಟ್ ಆಗುತ್ತೆ. ಇಲ್ಲಿ ಸಾಲ್ಡ್ರ್ ಮಾಡೋಣ. LED ಏನಿತ್ತು ಅದು ನೆಗೆಟಿವ್ ಕನೆಕ್ಟ್ ಮಾಡಿದ್ರೆ ಆಗಲ್ಲ ಅಂತ ಹೇಳಿದೆ ಅಲ್ವಾ. ಬೇಕಾದರೆ ಒಂದ್ಸಲ ಚೆಕ್ ಮಾಡ್ಕೋಬೋದು. ಏನಂದರೆ LEDನ ತಗೊಂಡು ಬ್ಯಾಟ್ರಿಗೆ ರೆಸಿಸ್ಟೆನ್ಸ್ ಹಾಕಿ, ಇಲ್ಲಾಂದರೆ ನೀವು 9 ವೋಲ್ಟ್ LED ಬರುತ್ತೆ ದೊಡ್ಡದು, ಅದನ್ನು ತಗೊಂಡು ಬೇಕಾದರೆ ನೀವು ಡೈರೆಕ್ಟ್ ಕೊಟ್ಟು ನೋಡಿರಿ. ಏನಂದರೆ ಒಂದು ಸೈಡು ಅಂದರೆ ಇವಾಗ ಪಾಸಿಟಿವ್ ನೆಗೆಟಿವ್ ಇಟ್ಟಾಗ ಮಾತ್ರ ಅದು ಗ್ಲೋ ಆಗುತ್ತೆ. ನೆಗೆಟಿವ್ ಮತ್ತು ಪಾಸಿಟಿವ್ ಏನಾದರೂ ನೀವು ರಿವರ್ಸ್ ಮಾಡಿದ್ರಿ ಅಂದರೆ ಅದು LED ಗ್ಲೋ ಆಗೋಲ್ಲ. ಅಲ್ಲೇ ತಿಳ್ಕೊಬೋದು ನೀವು. ಒಳಗಡೆ ಡಯೋಡ್ ಏನು ಮಾಡ್ತಿದೆ ಅಂದರೆ, ಅಲ್ಲಿ ಸಪೋಸ್ ನೀನು ಪಾಸಿಟಿವಿಂದ ಪಾಸ್ ಮಾಡ್ತಿದ್ದೆ ಅಂತ ಮಾತ್ರ ಅದು ಫ್ಲೋ ಆಗಿ ಬಿಡ್ತಿದೆ, ನೆಗೆಟಿವಿಂದ ಫ್ಲೋ ಆಗಿ ಬಿಡ್ತಿಲ್ಲ ಅಂತ ಅಲ್ಲಿ ನೀವು ಒಂದು ಕ್ರಾಸ್ ಚೆಕ್ ಮಾಡ್ಕೊಬೋದು, ಸರಿನಾ. ಇಲ್ಲಿ ನೋಡಿ, ನಾವು ಕ್ಲೋಸ್ ಸರ್ಕ್ಯೂಟ್ ಆಗಿದೆ, ಬಟ್ ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಏನಾಗಿದೆ ಅಂದರೆ ಗ್ಲೋ ಆಗ್ತಿಲ್ಲ. ಯಾಕೆ LED ಆನ್ ಆಗ್ತಿಲ್ಲ ಅಂತ ತಲೆ ಕೆಡ್ಸ್ಕೊಬಿಡ್ರಿ. ಇಲ್ಲಿ ಏನಾಗಿದೆ ಅಂದರೆ ಆಗಲೇ ನಾವು ಬರ್ನ್ ಮಾಡಿದೀವಲ್ಲ LED ಡೈರೆಕ್ಟ್ ಕೊಟ್ಟು, ಆ LEDನ ಇಲ್ಲಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಸರಿ ಬನ್ನಿ, ಎಲ್ಲ ನಮ್ಮ ಒಳ್ಳೇದಕ್ಕೆ ಆಗೋದು ಅಂತ ನಾವು ಸುಮ್ಮನೆ ಅನ್ನಲ್ಲ. ಇವಾಗ ಬೈ ಯೂಸಿಂಗ್ ಮಲ್ಟಿಮೀಟರು LED ಚೆನ್ನಾಗಿದೆಯೋ ಇಲ್ಲಾಂದರೆ ಬರ್ನ್ ಆಗಿಬಿಟ್ಟು ಕೆಟ್ಟೋಗ್ಬಿಟ್ಟಿದೆ LED ಅಂತ ಚೆಕ್ ಮಾಡೋದು ತೋರಿಸ್ತೀನಿ ಅಷ್ಟೇ ಅಲ್ವಾ. ಬನ್ನಿ.
ನಾನೆಲ್ಲ ಚಾರ್ಜ್ ಆಗಿಬಿಟ್ಟಿದೆ, ಬ್ಯಾಟ್ರಿಯಲ್ಲಿ ಖಾಲಿ ಆಗಿಬಿಟ್ಟೈತೆ ಅಂದ್ಕೊಂಡು 2 ಬ್ಯಾಟ್ರಿ ನೋಡಿದೆ. ಬಟ್ ಎಲ್ಲ ಚಾರ್ಜ್ ಇದೆ. ಬಟ್ ಎಲ್ ಇ ಡಿ ಆಗಲೇ ಬರ್ನ್ ಆಗಿರೋದು ಹಾಕಿರೋದು ಅಂತ ಗೊತ್ತಾಯಿತು, ಕನ್ಫರ್ಮ್ ಮಾಡಿಕೊಂಡೆ. ಸರಿ ಬನ್ನಿ ರಿಮೂವ್ ಮಾಡಿಬಿಟ್ಟು ಸಾಲ್ಡ್ರಿಂಗ್ ಯೂಸ್ ಮಾಡ್ಕೊಂಡು ರಿಮೂವ್ ಮಾಡಿ ನೋಡೋಣ. ಇಲ್ಲಿ ಯಾಕಪ್ಪ ನಾವು ಬೆಡ್ ಬೋರ್ಡು ಯೂಸ್ ಮಾಡ್ಬೋದಿತ್ತು, ನಾನು ಸಾಲ್ಡ್ರಿಂಗ್ ಪ್ರೊಸೆಸ್ಸೇ ಯಾಕೆ ಮಾಡಿದೆ ಅಂದರೆ, ಏನಂದರೆ ಇವಾಗ ಬೆಡ್ ಬೋರ್ಡ್ ಯೂಸ್ ಮಾಡಿಬಿಟ್ರೆ ನಾನು ಮತ್ತೆ ನಿಮಗೆ ಹೆವಿ ಕನ್ಫ್ಯೂಷನ್ ಆಗಿಬಿಡುತ್ತೆ. ಬಟ್ ಹೇಳ್ಕೊಡೋದು ಹೆಂಗೋ ಹಿಂಗೆ ಕ್ಲಾರಿಟಿಯಾಗಿ ಹೇಳ್ಕೊಡ್ತಿದ್ದೀನಿ, ಅದನ್ನು ಬಿಟ್ಟು ಮತ್ತೆ ಬ್ರೆಡ್ ಬೋರ್ಡ್ ಯೂಸ್ ಮಾಡ್ಕೊಂಡು ಯಾವ ವೈರ್ ಎಲ್ಲೋಯ್ತು ಅಂತ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅದಕ್ಕಿಂತಲೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾನು ಈ ಮೆಥಡ್ನ ಚೂಸ್ ಮಾಡಿ ಹೇಳ್ಕೊಡ್ತಿದ್ದೀನಿ. ಆಗಲೇ ಎಲ್ ಇ ಡಿ ಬರ್ನ್ ಆಗಿದ್ದು ಎಲ್ ಇ ಡಿನ ತೊಗೊಂಡು ಅದ್ರ ಜೊತೆಗೆ ಒಂದು ಹೊಸದು ತೊಗೊಳ್ಳೋಣ, ಎರಡೂ ಚೆಕ್ ಮಾಡಿ ನೋಡೋಣ. ಇವಾಗ ಮಲ್ಟಿಮೀಟರಲ್ಲಿ ಹೆಂಗಪ್ಪ ಚೆಕ್ ಮಾಡೋದಂದರೆ, ಇಲ್ಲಿ ನೋಬ್ ಏನಿತ್ತು ಅದನ್ನು ಕಂಟಿನ್ಯೂಟಿ ಮೋಡ್ ಇಡಬೇಕು. ಎಲ್ ಇ ಡಿನ ಚೆಕ್ ಮಾಡಬೇಕಂದ್ರೆ ಕಂಟಿನ್ಯೂಟಿ ಮೋಡ್, ಆ ಡಯೋಡ್ ಮೋಡ್ ಅಂತಲೇ ಕರಿತೀವಿ. ಕಂಟಿನ್ಯೂಟಿ ಏನಂದರೆ ಫೇಸಿಂದ ಕಳಿಸಿ ನ್ಯೂಟ್ರಲಿಂದ ತೊಗೊಂಬಿಡುತ್ತೆ ಕರೆಂಟ್ ಏನಿತ್ತು ಅದನ್ನು. ಓಕೆನಾ, ಸೌಂಡು ಬರುತ್ತೆ ನೋಡ್ಬೋದು, ನಾವು ಬಜರ್ ಸೌಂಡು ಬರುತ್ತೆ. ಒಂದು ಚೆಕ್ ಮಾಡೋಣ. ಇವಾಗ ಪ್ರೋಬ್ಸ್ ಏನಿದೆ ಅದನ್ನ ಎರಡನ್ನೂ ನೋಡಿ ಸೌಂಡ್ ಬರ್ತಿದೆ, ಹಂಗೆ ಚೆಕ್ ಮಾಡ್ಬೋದು. ಕಂಟಿನ್ಯೂಟಿ ಮೋಡ್ ಅಂತೀವಿ. ಓಕೆನಾ, ಆ ಮೋಡಲ್ಲಿ ಇಟ್ಕೊಂಡು ನಾವು ಮಲ್ಟಿಮೀಟರ್ನ ಇವಾಗ ನೋಡಿ ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಪಾಸಿಟಿವ್ ಕೊಟ್ಟು ನೋಡೋಣ. ಇದು ಪಾಸಿಟಿವ್ ಇದು ನೆಗೆಟಿವ್ ಕೊಟ್ಟು ನೋಡಿದ್ರೆ ಗ್ಲೋ ಆಗ್ತಿದೆ, ಅಂದರೆ ಈ ಎಲ್ ಇ ಡಿ ಚೆನ್ನಾಗಿದೆ ಅಂತಲೇ ಅರ್ಥ. ಸರಿನಾ, ಈ ಥರ ನಾವು ಚೆಕ್ ಮಾಡ್ಬೋದು. ಇವಾಗ ಹೊಲ್ಟೋಗಿತ್ತಲ್ಲ ಆ ಎಲ್ ಇ ಡಿ, ಅದು ಏನಾಗಿತ್ತು ಅಂತ ಅದನ್ನು ನೋಡೋಣ, ಅದನ್ನು ಚೆಕ್ ಮಾಡಿ ನೋಡೋಣ ಬನ್ನಿ. ಈಗ ನೋಡಿ ಇದು ಚೆನ್ನಾಗೇ ಇದೆ ನೋಡಿ. ಆಗಲೇ ನಾವು ಬಂದ್ ಮಾಡಿದ್ದು ಎಲ್ ಇ ಡಿ ಇದು ನೋಡ್ಬೋದು. ಇಲ್ಲಿ ಅಲ್ಲೇ ಬಜರ್ ಸೌಂಡಲ್ಲೇ ಇಟ್ಟಿದ್ದೀವಿ, ಅಂದರೆ ಕಂಟಿನ್ಯೂಟಿ ಮೋಡಲ್ಲಿ ನೋಡ್ಬೋದು ಸೌಂಡ್ ಬರ್ತಿದೆ. ಅಂದರೆ ಎಲ್ ಇ ಡಿ ಇದು ಒಂದು ನಿಮಿಷ, ನೋಡ್ಬೋದು ಇಲ್ಲಿ ಸೌಂಡ್ ಬರ್ತಿದೆ. ಅಂದರೆ ಏನು ಒಳಗಡೆ ಹೋಗ್ಬಿಟ್ಟೈತೆ, ಯಾವ ಸೈಡಿಂದ ಕನೆಕ್ಟ್ ಮಾಡಿದ್ರೂ ಅದು ತೋರಿಸುತ್ತೆ, ಆ ಥರನೇ ಸೌಂಡ್ ಬರ್ತಿದೆ. ನೋಡ್ಬೋದು ಇಲ್ಲಿ ಎರಡು ಸೈಡಿಂದನೂ ನೋಡಿಸುತ್ತೆ, ಎರಡು ಸೈಡೂ ಸೌಂಡ್ ಬರ್ತಿದೆ. ಅಂದರೆ ಒಳಗಡೆ ಇರೋ ಡಯೋಡು ಬರ್ನ್ ಆಗಿಬಿಟ್ಟಿದೆ. ಕಂಟಿನ್ಯೂಟಿ ಮೋಡು ಒಂದೇ ವೈರ್ ಥರ ಆಗ್ಬಿಡುತ್ತೆ, ಕಂಡಕ್ಟರ್ ಆಗ್ಬಿಟ್ಟೈತೆ. ಇನ್ನೆಲ್ಲೇ ಅದು ಗ್ಲೋ ಆಗಿರಲಿ ಹೇಳು. ಸರಿ ಬನ್ನಿ ನೋಡೋಣ. ಇವಾಗ ಎಲ್ ಇ ಡಿನ ಕನೆಕ್ಟ್ ಮಾಡಿ ಇದನ್ನು ಎತ್ತು ಸೈಡ್ಗಿಟ್ಟು ಇವಾಗ ರಿಮೂವ್ ಮಾಡಿ ಅದೇ 22Kನ ಈ ಎಲ್ ಇ ಡಿಗೆ ಹಾಕಿ ನೋಡೋಣ. ನೋಡಿ ಇವಾಗ ರಿಮೂವ್ ಮಾಡುವಂಥ 22K ಓಮ್ ಏನಿದೆ ಅದನ್ನು ಇವಾಗ ಎಲ್ ಇ ಡಿ ಪಾಸಿಟಿವ್ ಅಂದರೆ ಲಾಂಗ್ ಲೆಗ್ ಏನಿದೆ ಅದಕ್ಕೆ ಸಾಲ್ಡ್ರ್ ಮಾಡೋಣ. ಸಾಲ್ಡ್ರ್ ಮಾಡಿ ಸರ್ಕ್ಯೂಟ್ನ ರಿಗಪ್ ಮಾಡೋಣ ಬನ್ನಿ. ಬ್ಯಾಟ್ರಿ ಏನಿದೆ ಆ ಬ್ಯಾಟ್ರಿನ ಪಕ್ಕಕ್ಕಿಟ್ಟು ಓನ್ಲಿ ಕ್ಯಾಪ್ ತೊಗೊಂಡು ಮಾತ್ರ ನಾನು ಸಾಲ್ಡ್ರ್ ಮಾಡ್ತಿದ್ದೀನಿ. ಮತ್ತು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಎಲ್ ಇ ಡಿ ಬ್ಲಿಂಕ್ ಆಗ್ತಾನೆ ಇರುತ್ತೆ. ಅದು ಕಾರಣದಿಂದ ನಾನು ಪಕ್ಕಿಟ್ಟು ನೆಮ್ಮದಿಯಾಗಿ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ ಮಾತ್ರ ತಗೊಂಡೆ. ಮುಗೀತು ನೋಡಿ, ಸಾಲ್ಡ್ರ್ ಇವಾಗ ಮುಗಿದಿದ್ದು, ಕ್ಲೋಸ್ ಸರ್ಕ್ಯೂಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು. ಈಗ ಬ್ಯಾಟ್ರಿ ಕನೆಕ್ಟ್ ಮಾಡೋಣ. ಇಲ್ಲಿ ಪಾಸಿಟಿವಿಂದ ಹೋಗಿ ರೆಸಿಸ್ಟೆನ್ಸ್ ಮುಖಾಂತರ ಎಲ್ ಇ ಡಿಗೆ ತಲುಪಿ ಅದಾದಮೇಲೆ ಮತ್ತೆ ಬ್ಯಾಗ್ ಬರುತ್ತೆ, ಅಂದರೆ ಅದರ ಮನೆಗೆ ಮತ್ತೆ ವಾಪಸ್ ಬರುತ್ತೆ. ರೆಸಿಸ್ಟೆನ್ಸ್ಗೆ ಹೋಗಿ ರೆಸಿಸ್ಟೆನ್ಸ್ ಮುಖ ಎಲ್ ಇ ಡಿಯಿಂದ ಮನೆ. ಸರಿನಾ, ಈಗ ಕನೆಕ್ಟ್ ಮಾಡಿ ನೋಡೋಣ. ಈಗ ಎಲ್ ಇ ಡಿ ನೋಡಿದ್ರೆ ಡಿಮ್ಮಾಗಿ ಗ್ಲೋ ಆಗ್ತಿದೆ. ಅಂದರೆ ಇವಾಗ ಏನು 22K ಕನೆಕ್ಟ್ ಮಾಡಿ ಎಲ್ ಇ ಡಿ ಕನೆಕ್ಟ್ ಮಾಡಿದ್ದೀವಿ, ಈಗ ನೋಡಿದ್ರೆ ಜಾಸ್ತಿ ಕಮ್ಮಿನೇ ಬರ್ತಿದೆ. ಅರೌಂಡ್ 2ಇಂದ 210 ಬರ್ಬೋದು ಅನಿಸುತ್ತೆ. ಸರಿ ಬನ್ನಿ ಮಲ್ಟಿಮೀಟರ್ ಯೂಸ್ ಮಾಡಿ ನೋಡೋಣ ಅದು ಎಷ್ಟು ವೋಲ್ಟ್ ಬರ್ತಿದೆ ಅಂತ. ಇಲ್ಲಿ ನೋಡಿದ್ರೆ ಇದು ಡಿ ಸಿ ಸಿಗ್ನಲ್. ಇವಾಗ ಸ್ಟ್ರೈಟ್ ಲೈನ್ ಇದ್ದು ಕೆಳಗಡೆ 3 ಡಾಟ್ಸ್. ಇಲ್ಲಿ ರೈಟ್ ಸೈಡ್ ನೋಡಿದ್ರೆ ಇಲ್ಲಿ ಸೈನ್ ಸಿಗ್ನಲ್ ಇದೆ. ಅಂದರೆ ಇವಾಗ ಏನೈತೆ ಇದು ಬಿ ಬಂದು ಸೈನ್ ಥರ, ಇದು ಬಂದು ಎಸ್ ಸಿಗ್ನಲ್ಸ್ ಚೆಕ್ ಮಾಡೋಕ್ಕೆ. ಸರಿ ಬನ್ನಿ, ನಮ್ಗೆ ಬೇಕಾಗಿರೋದು ಡಿ ಸಿ ಕರೆಂಟ್. ಇಲ್ಲಿ ನೋಡಿದ್ರೆ ನಾವು ಡಿ ಸಿ ಕರೆಂಟಲ್ಲಿ 1000 ವೋಲ್ಟ್ಸ್ 200 ಮತ್ತು 20 ಇದೆ. ನಮಗೆ 9 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡೋ ಕಾರಣದಿಂದ 20 ಸಾಕು. ಅರೌಂಡ್ 2 ವೋಲ್ಟ್ಸ್ ಏನೋ ಬರ್ಬೋದು. ಕೆಳಗಡೆ ಬಂದರೆ 2000 ಮಿಲಿ ವೋಲ್ಟ್ಸ್ ಬರುತ್ತೆ. ಅವೆಲ್ಲ ಬೇಡ, ಕನ್ಫ್ಯೂಸ್ ಆಗದೆ ಇರಲಿ ಅಂತ 20ನೇ ಇಡೋಣ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 20ಅಲ್ಲಿ ಇಟ್ಟು ನಾವು ಈಗ ಚೆಕ್ ಮಾಡೋಣ ಎಷ್ಟು ವೋಲ್ಟ್ ಕರೆಂಟು ಅಕ್ವೈರ್ ಮಾಡ್ಕೊತಿದೆ ಈ 9 ವೋಲ್ಟ್ ಬ್ಯಾಟ್ರಿಯಿಂದ ಥ್ರೂ 22K ಮುಖಾಂತರ ಅಂತ ನೋಡೋಣ. ಸರಿನಾ, ನೋಡಿ ಇಲ್ಲಿ ಪಾಸಿಟಿವ್ ಸೈಡ್ ಇಡೋಣ ಮತ್ತು ನೆಗೆಟಿವ್ ಸೈಡ್ ಇಡೋಣ. ಕನ್ಫ್ಯೂಸ್ ಮಾಡ್ಕೊಳ್ದೇ ಇದ್ರಿ. ನೋಡಿ ಇಲ್ಲಿ ಪಾಸಿಟಿವ್ ಇದು, ನೆಗೆಟಿವ್ ಇದು. ಸರಿನಾ, ಇಲ್ಲಿ ನಾವು ಎಲ್ ಇ ಡಿ 2 ಲೆಗ್ಸ್ ಏನಿತ್ತು ಅಲ್ಲೇ ಕೌಂಟ್ ಮಾಡೋಣ. ಇಲ್ಲಿ ನೋಡಿ 20ಅಲ್ಲಿ ಇಟ್ಟಿದ್ದೀನಿ, ರೀಡಿಂಗ್ಸ್ ನೋಡೋಣ. ನೋಡಿ ಇಲ್ಲಿ ನೆಗೆಟಿವ್ 2.16 ವೋಲ್ಟ್ಸ್ ಬರ್ತಿದೆ ಕರೆಂಟ್ ಏನು ಎಲ್ ಇ ಡಿಗೆ. ಓಕೆನಾ, ಅದಕ್ಕೆ ಅದು ಡಿಮ್ಮಾಗಿ ಗ್ಲೋ ಆಗ್ತಿದೆ. ನೋಡಿ ಇಲ್ಲಿ
ಸರಿ ಬನ್ನಿ ಇವಾಗ ಸರ್ಕ್ಯೂಟ್ನ ರಿಮೂವ್ ಮಾಡಿ 10K ಹಾಕಿ ನೋಡೋಣ. ಇದು ಬಂದು 22K ರಿಮೂವ್ ಮಾಡೋಣ. ಅಲ್ಲಿ ಬಂದು ಅದೇ ಪ್ಲಸ್ಸಲ್ಲಿ 10K ಹಾಕೋಣ. ಸರಿನಾ? ಸರ್ಕ್ಯೂಟ್ ಹಂಗೆ ಇರಲಿ, ಬಿಚ್ಚೋ ಅವಶ್ಯಕತೆ ಏನು ಇಲ್ಲ. LED ಒಂದೇ ಇರೋದು. ಇವಾಗ 10K ಹಾಕೋಣ. ಓಕೆನಾ? ಟೆನ್ ಕೆ ಕಲರ್ ಕೊಡೋದ್ರೆ ನೋಡ್ಕೋಬೋದು ನೀವು. ಬ್ರೌನು, ಬ್ಲ್ಯಾಕು, ಆರೆಂಜ್. ಅಂದರೆ ಕೌಂಟ್ ಮಾಡಿದ್ರೆ ಬ್ರೌನ್ 1, ಬ್ಲ್ಯಾಕ್ 0 ಮತ್ತು 000 ಬಂದು ಆರೆಂಜು. ಅಂದರೆ ಟೋಟಲ್ ಬಂದು ನಮಗೆ 10K ಆಗುತ್ತೆ. ಸರಿ ಬನ್ನಿ ಸಾಲ್ಡ್ರ್ ಮಾಡೋಣ, ನೋಡೋಣ. ನೋಡಿ, ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಗ್ಲೋ ಆಗ್ತಿದೆ. ಅಂದರೆ ಆಗಲೇ ಏನಿತ್ತು ಅದಕ್ಕಿಂತ ಲಿಟಿಲ್ ಬಿಟ್ ಸ್ವಲ್ಪ ಪರವಾಗಿಲ್ಲ ಅನಿಸ್ತಿದೆ. ಸರಿ ಬನ್ನಿ, ಈ 10K ಏನಿತ್ತು ರೆಸಿಸ್ಟೆನ್ಸು, ಈ 10K ರೆಸಿಸ್ಟೆನ್ಸ್ ಮುಖಾಂತರ ಎಷ್ಟೊಂದು ವೋಲ್ಟೇಜ್ ಪಾಸ್ ಆಗ್ತಿದೆ LED ಅಂತ ನೋಡಬೇಡ. ಈ ಮಲ್ಟಿಮೀಟ್ರ್ ಯೂಸ್ ಮಾಡಿಕೊಂಡು ಇವಾಗ 20ಅಲ್ಲಿ ಇಡೋಣ. 20ಅಲ್ಲಿ ಇಟ್ಟು ಪಾಸಿಟಿವ್ ನೆಗೆಟಿವ್, ಓಕೆನಾ? ರಿವರ್ಸ್ ಇಟ್ಟರು ಏನಾಗಲ್ಲ, ಮೈನಸ್ ಸೈನ್ ತೋರಿಸುತ್ತೆ ಅಷ್ಟೇ. ನೋಡ್ಬೋದಿದ್ದೆ, ನಾನು ಕರೆಕ್ಟಾಗಿ ಕನೆಕ್ಟ್ ಮಾಡ್ತೀನಿ. ಪಾಸಿಟಿವ್ ನೆಗೆಟಿವ್ 2.21 ಅಂದರೆ ಆಗಕ್ಕಿಂತ ಒಂದು 5, ಓಕೆನಾ? 5 ಪಾಯಿಂಟ್ ಜಾಸ್ತಿ ಬಂದಿದೆ ಅಷ್ಟೇ. ಸರಿ ಬನ್ನಿ, ಇದನ್ನು 10Kನ ರಿಮೂವ್ ಮಾಡಿ 1K ಹಾಕಿ ನೋಡೋಣ. ನೋಡಿ, ಇಲ್ಲಿ 1K ಹಾಕಿದ್ದೀವಿ. 1K ಹಾಕಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ. LED ಪರವಾಗಿಲ್ಲ, ಚೆನ್ನಾಗೇ ಗ್ಲೋ ಆಗ್ತಿದೆ. ಅಂದರೆ ಅಷ್ಟೊಂದು ಹೈ ಏನಿಲ್ಲ, ಮೀಡಿಯೇಟ್, ಓಕೆನಾ? ಮೀಡಿಯಮ್ ಆಗಿ ಗ್ಲೋ ಆಗ್ತಿದೆ LED ಏನಿದೆ ಅದು. ಇವಾಗ 20 ವೋಲ್ಟ್ ಇಟ್ಟು ಮಲ್ಟಿಮೀಟರಲ್ಲಿ ಚೆಕ್ ಮಾಡೋಣ ಎಷ್ಟೊಂದು ವೋಲ್ಟೇಜ್ ಪಾಸ್ ಆಗ್ತಿದೆ ಅಂತ. ನೋಡಿ, ಪಾಸಿಟಿವ್ ನೆಗೆಟಿವ್ ಇಟ್ಟೆ. 2.53 ಚೆನ್ನಾಗೆ ಪರವಾಗಿಲ್ಲ. ಈ LED 2.5 ಅಂದರೆ ಬೆಟರ್. ಈ 1Kನೂ ಯೂಸ್ ಮಾಡ್ಬೋದು ನಾವು. ಈ LED ಏನಿದೆ ಅದು ಹೆಚ್ಚಿನ ಕಾಲ ಬಾಳಿಕೆ ಬರುತ್ತೆ, ಯಾಕಂದರೆ ಅಷ್ಟೊಂದು ಹೀಟು ಬರಲ್ಲ, ಅಷ್ಟೊಂದು ಲೈಟು ಬರಲ್ಲ. ಸರಿ ಬನ್ನಿ, 100 ಓಮ್ ಹಾಕಿ ನೋಡೋಣ ಏನಾಗ್ಬಿಡುತ್ತೆ, ಅದೊಂದು ಎಷ್ಟೊಂದು ಪಾಸ್ ಮಾಡುತ್ತೆ ಅಂತ. ಈಗ 1K ಸಾಲ್ಡ್ರ್ ಮಾಡಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ನೋಡಿದ್ರೆ LED ಫುಲ್ಲು ಗ್ಲೋ ಬರ್ತಿದೆ. ಏನು ಪಳ ಮೆರಿತೈತೆ ನಮ್ಮ LED. ಸರಿ ಬನ್ನಿ, ಮಲ್ಟಿಮೀಟ್ರ್ ಯೂಸ್ ಮಾಡಿಕೊಂಡು ನೋಡಬೇಡ ಎಷ್ಟೊಂದು ವೋಲ್ಟ್ ಪಾಸ್ ಆಗ್ತಿದೆ ಅಂತ. ಇಲ್ಲಿ 20ಅಲ್ಲಿಟ್ಟು, ಸರಿನಾ? ಮಲ್ಟಿಮೀಟರ್ 20ಅಲ್ಲಿಟ್ಟು DC ಕರೆಂಟಲ್ಲಿದೆ ಅದು. ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್ ನೋಡಿದ್ರೆ ಇಲ್ಲಿ 3.32 ಹೆವಿ ಹೈ, ಓಕೆನಾ? ಏನಂದರೆ ಏನಾಗುತ್ತೆ ಅಂದರೆ ನಾವು 100 ಓಮ್ ಯೂಸ್ ಮಾಡಿದಾಗ ಹೆವಿ ಹೀಟ್ ಬರುತ್ತೆ. ಅಂದರೆ ಲೈಟ್ ಏನೋ ಪರವಾಗಿಲ್ಲ, ಚೆನ್ನಾಗೇ ಬರುತ್ತೆ. ಲೈಟ್ ನೋಡಿ ಎಷ್ಟೊಂದು ಹೆವಿ ಬರ್ತಿದೆ. ಹಾಗಾದರೆ ಏನಂದರೆ ಬೇಗ ಹೀಟ್ ಬರುತ್ತೆ, ಬರ್ನ್ ಆಗೋ ಚಾನ್ಸ್ ಇರುತ್ತೆ. ಆದ ಕಾರಣದಿಂದ ನಾವು 1Kನೇ ಬೆಸ್ಟ್ ಅಂತ ಯೂಸ್ ಮಾಡ್ತೀವಿ. ಸರಿನಾ? ಅದೇ ಮಾಡಬೇಕು ಇದೇ ಮಾಡ್ಬೇಕಂತ ಏನಿಲ್ಲ, ನಾವು ನೋಡಿಕೊಂಡು ಮೀಡಿಯೇಟ್ ಯಾವ ಚೆನ್ನಾಗಿರುತ್ತೆ ಅಲ್ಲಿ ನೋಡಿ. ಹೇಳಿರ್ತಾನೆ ಗ್ರೀನ್ ಲೈಟ್ಗೆ ನಮ್ಗೆ ಅರೌಂಡು 2 ಇಂದ 3.5 ಸಾಕು ಅಂತ.
ಅದಕ್ಕೆ ಆದ ಕಾರಣದಿಂದ ನಮಗೆ ಇಮಿಡಿಯೇಟಾಗಿ 2.5 ಅಂದರೆ 1K ಯೂಸ್ ಮಾಡಿದ್ರೆ ಬೆಟರು, ಲಾಂಗ್ ಲೈಫ್ ಇರುತ್ತೆ ಅಂತ ನಾವು LED 1K ಯೂಸ್ ಮಾಡ್ತೀವಿ. ಓಕೆನಾ. ಈ ಎಕ್ಸ್ಪೆರಿಮೆಂಟಲ್ಲೆಲ್ಲ ನಾವು 1Kನ ಯೂಸ್ ಮಾಡೋಣ, ಸರಿನಾ. ಬನ್ನಿ, ಈ ಥರ ನಾವು LED ನೋಡ್ಬೋದು ಯಾವ ಥರ ಯಾವ ರೆಸಿಸ್ಟರ್ ಹಾಕಿದ್ರೆ ಎಷ್ಟೊಂದು ಕರೆಂಟ್ ಪಾಸ್ ಮಾಡುತ್ತೆ, ಕರೆಂಟ್ ಆರ್ ವೋಲ್ಟೇಜ್ ಎರಡೂ ನೋಡ್ಬೋದು, ಸರಿನಾ. ಈ ಥರ ನಾವು ಸೆಲೆಕ್ಟ್ ಮಾಡ್ಕೋದು ಯಾವ ರೆಸಿಸ್ಟೆನ್ಸ್ ಆದರೆ ಬೆಟರ್ ನಮ್ಮ LED ಅಂತ. ಓಕೆನಾ. ಈ ಒಂದು ವಿಡಿಯೋದಿಂದ ನಿಮ್ಮೊಂದು ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅನಿಸುತ್ತೆ. ಅಂದರೆ LED ಬಗ್ಗೆ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ಎಲ್ಲ ಕಾಂಬಿನೇಷನ್ ಯಾವ ಥರ ಮಾಡಬೇಕಂತ ಗೊತ್ತಾಗಿರುತ್ತೆ ಅನಿಸುತ್ತೆ. ಸರಿ, ಬನ್ನಿ ವಾಪಸ್ ಹೋಗೋಣ ಟಾಪಿಕ್ಗೆ. ಬಫರ್ ಗೇಟ್ ಪಾಪ ನಮಗೋಸ್ಕರ ವೆಯ್ಟ್ ಮಾಡ್ತಿದೆ ನೋಡಿ. ಫೈನಲಿ ಸರ್ಕ್ಯೂಟ್ ಯಾವ ಥರ ಇದೆಯೋ ಆ ಥರ ಕನೆಕ್ಟ್ ಮಾಡಿದ್ದೀವಿ. ಹೇಳ್ತೀನಿ ಯಾವ ಥರ ಕನೆಕ್ಟ್ ಮಾಡಿದ್ದೀನಿ ಏನು ಅಂತ. ಅದಕ್ಕಿಂತ ಮುಂಚೆ ಸರ್ಕ್ಯೂಟ್ ತೋರಿಸ್ಬಿಡ್ತೀನಿ, ಸರ್ಕ್ಯೂಟ್ ಜೊತೆನೇ ಹೇಳ್ತೀನಿ ಯಾವ ಥರ ಅಂತ. ಆಗ ನಿಮಗೆ ಕನ್ಫ್ಯೂಸ್ ಆಗ್ದೇ ಇರ್ತದೆ. ನೋಡ್ಬೋದು ಇಲ್ಲಿ LED ಜಾಗದಲ್ಲಿ LED ಇದೆ, ಟ್ರಾನ್ಸಿಸ್ಟರ್ ಜಾಗದಲ್ಲಿ ಟ್ರಾನ್ಸಿಸ್ಟರ್, ಬ್ಯಾಟ್ರಿ ಜಾಗದಲ್ಲಿ ಬ್ಯಾಟ್ರಿ ಇದೆ. ಸರ್ಕ್ಯೂಟ್ ಸ್ವಲ್ಪ ದೊಡ್ಡದಾಗಿ ನೋಡಿ. ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿ ಬ್ಯಾಟ್ರಿ ಪ್ಲೇಸಲ್ಲಿ ಬ್ಯಾಟ್ರಿನ ಇಟ್ಬೇಡ, ಸರಿನಾ. ಬ್ಯಾಟ್ರಿ ಪ್ಲೇಸಲ್ಲಿ ಬ್ಯಾಟ್ರಿ ಇದೆ. ಈಗ LED ಏನಿದೆ LED ಪ್ಲೇಸಲ್ಲಿ LED ಇರುತ್ತೆ, ಮತ್ತು ಟ್ರಾನ್ಸಿಸ್ಟರ್ ಪ್ಲೇಸಲ್ಲಿ ಟ್ರಾನ್ಸಿಸ್ಟರು ಐತೆ. ಇಲ್ಲಿ ನೋಡ್ಬೋದು ನೀವು. ಎಕ್ಸ್ಟ್ರಾ ವೈರ್ ಏನಿದೆ ಅದನ್ನು ಯಾಕೆ ನಾನು ಕನೆಕ್ಟ್ ಮಾಡಿದೆ ಅಂದರೆ ಸೇಮ್ ಬ್ಯಾಟ್ರಿಯಿಂದ ನಾನು ಇನ್ಪುಟ್ ತೊಗೊತಿದ್ದೀನಿ, ಸರಿನಾ. ಸೇಮ್ ಬ್ಯಾಟ್ರಿನ ತೋರಿಸ್ತೀನಿ ಮತ್ತು ಸಪ್ರೇಟ್ ಬ್ಯಾಟ್ರಿ ಕನೆಕ್ಟ್ ಮಾಡಿನೂ ತೋರಿಸ್ತೀನಿ, ಕನ್ಫ್ಯೂಸ್ ಆಗಬೇಡ್ರಿ. ಎರಡೂ ತೋರಿಸ್ತೀನಿ, ನಿಮಗೆ ಕ್ಲಾರಿಟಿ ಬರೋದೇ ನನ್ನ ಮೈನ್ ಅಜೆಂಡಾ. ಇಲ್ಲಿ ನೋಡಿದ್ರೆ ಇನ್ಪುಟ್ 0 ಕೊಟ್ಟರೆ ಔಟ್ಪುಟ್ 0 ಬರಬೇಕು. ಎಲ್ಲಿ ನೋಡಿದ್ರೆ ಇಲ್ಲಿ ನೋಡಿ ಸ್ವಿಚ್ 0 ಕೊಟ್ಟಿದ್ದೀನಿ, ಔಟ್ಪುಟ್ಟು ಗ್ಲೋ ಆಗಿಲ್ಲ ಅಂದರೆ 0 ಅಂತ. ಓಕೆನಾ. ಇಲ್ಲಿ ನೋಡ್ಬೋದು ಔಟ್ಪುಟ್ ಏನು ಬಂದಿಲ್ಲ ಅಂದರೆ LED ಗ್ಲೋ ಆಗ್ತಿಲ್ಲ ಅಂದರೆ ಔಟ್ಪುಟ್ ಬಂದು 0 ಬಂತು. ಈಗ ಇನ್ಪುಟ್ 1 ಕೊಡಬೇಕು, ಇನ್ಪುಟ್ 1 ಕೊಟ್ಟು ನೋಡೋಣ, ಔಟ್ಪುಟ್ 1 ಬರಬೇಕು. ನೋಡಿ ಇಲ್ಲಿ 1 ಕೊಟ್ಟಿದ್ವಿ, ಔಟ್ಪುಟ್ 1 ಬಂದಿದೆ ಅಂದರೆ ಗ್ಲೋ ಆಗ್ತಿದೆ. ಆದ ಕಾರಣದಿಂದ 1 ಅಂತ ಕನ್ಸಿಡರ್ ಮಾಡೋದು. ಓಕೆನಾ. ಇವಾಗ ಟ್ರೂತ್ ಟೇಬಲ್ ಬಫರ್ ಗೇಟ್ದು ಸಕ್ಸಸ್ ಆಯಿತು. ಅಂದರೆ ಬಫರ್ ಗೇಟ್ ಈ ಥರ ಇರುತ್ತೆ, ಸರಿನಾ. ಸೇಮ್ ಬ್ಯಾಟ್ರಿಯಿಂದ ನಾನು ಯೂಸ್ ಮಾಡಿದ್ದಕ್ಕೆ ನಾನು ಆ ಥರ ಫೇಸ್ ವೈರ್ ತೊಗೊಂಡು ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ಅಥವಾ 1K ರೆಸಿಸ್ಟರ್ ಯೂಸ್ ಮಾಡಿದ್ದೀನಿ. ಯಾಕಂದರೆ 1K ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಕೇಳ್ಬೋದು ನೀವು. ಇಲ್ಲಿ ಬೇಸ್ಗೆ ನಾನು 1K ಯಾಕೆ ಯೂಸ್ ಮಾಡಿದ್ದೀನಿ ಅಂತ. ಅದಕ್ಕೆ ಬೇಸ್ಗೆ ಆ ಕಲೆಕ್ಟರ್ನಿಂದ ಎಮಿಟರ್ಗೆ ಪಾಸ್ ಮಾಡೋಕ್ಕೆ ಅದಕ್ಕೆ 0.7 ವೋಲ್ಟ್ ಸಾಕು. ಅದಕ್ಕೆ ಜಾಸ್ತಿ ಹೋದ್ರೂ ಯಾಕೆ ಟ್ರಾನ್ಸಿಸ್ಟರ್ ಹೀಟ್ ಬಂದು ಸುಮ್ಮನೆ ಹಾಳಾಗುತ್ತೆ. ಆದ ಕಾರಣದಿಂದ ನಾನು ರೆಸಿಸ್ಟರ್ ಹಾಕಿದ್ದೀನಿ, ಅದು 1Kನೇ ಯೂಸ್ ಮಾಡಿದ್ದೀನಿ ನಾನು. ಯಾಕಂದರೆ ಸೇಮ್ ಬ್ಯಾಟ್ರಿಯಿಂದ ಅಲ್ವಾ, ಆದ ಕಾರಣದಿಂದ ಅಲ್ಲಿ LED ಸ್ವಲ್ಪ ಫ್ಲೋ ಆಗುತ್ತೆ, ಮತ್ತು ಇಲ್ಲಿ ಸ್ವಿಚ್ ಮುಖಾಂತರ ಇಲ್ಲೂ ಫ್ಲೋ ಆಗುತ್ತೆ. 1Kನೇ ಇದ್ದರೂ ಪರವಾಗಿಲ್ಲ ಅಂತ ನಾನು 1Kನೇ ಯೂಸ್ ಮಾಡಿದ್ದೀನಿ. ಬೇಕಾದರೆ ನೀವು ಈ 9 ವೋಲ್ಟ್ ಬ್ಯಾಟ್ರಿಗೆ ಬೇಕಾದರೆ ನೀವು 82K ಓಮ್ ಇರುವಂಥ ರೆಸಿಸ್ಟೆನ್ಸ್ನ ಯೂಸ್ ಮಾಡ್ಕೋಬೋದು. ಯಾಕಂದರೆ 9 ವೋಲ್ಟ್ ಬ್ಯಾಟ್ರಿ ತಾನೇ, ಒಂದು ನಿಮಗೆ 1 ವೋಲ್ಟಿಂದ ಅರೌಂಡ್ ಆ ಮಧ್ಯೆ ಬರುತ್ತೆ, ಅಷ್ಟು ಸಾಕು. ನೀನು ಜಾಸ್ತಿ ಕೊಟ್ಟರು ಒಂದೇ ಕೆಲಸ ಮಾಡೋದು, ಕಮ್ಮಿ ಕೊಟ್ಟರು ಒಂದೇ ಕೆಲಸ ಮಾಡೋದು. ಕಮ್ಮಿ ಅಂದರೆ 0.7 ಕೊಡಲೇಬೇಕು, ಅದು ಬೇಸ್ಗೆ ಅದು ಕೆಲಸ ಮಾಡಬೇಕಂದ್ರೆ, ಸರಿನಾ. ಆ ಥರ ನಾವು ನೋಡ್ಕೊಂಡು ಹಾಕ್ಕೋಬೋದು. ಏನಂದರೆ ನಿಮ್ಮ ಬ್ಯಾಟ್ರಿ ಯೂಸ್ ಮಾಡಿದ್ರೆ ಇದು ಕಾರಣದಿಂದ 82K ಓಕೆ ಅನಿಸುತ್ತೆ, ನನ್ನ ಅನಿಸಿಕೆ ಅದು. ಸರಿ, ಬನ್ನಿ ಈಗ ಬೇರೆ ಬ್ಯಾಟ್ರಿಯಿಂದ ಯಾವ ಥರ ಕೊಡೋದು. ಇವಾಗ ಸೇಮ್ ಬ್ಯಾಟ್ರಿಯಿಂದ ನಾನು ಇನ್ಪುಟ್ ಕೊಟ್ಟಿದ್ದೆ, ಬೇರೆ ಬ್ಯಾಟ್ರಿ ಯೂಸ್ ಮಾಡಿಕೊಟ್ರೆ ಯಾವ ಥರ ಕೊಡ್ಬೋದು ಅಂತ ನೋಡೇ ಬಿಡೋಣ ಅದನ್ನು. ಸರಿ ಬನ್ನಿ, ಸಾಲ್ಡರ್ ರಿಮೂವ್ ಮಾಡಿ, ಇದು 1 ಏನಿದೆ ಅದನ್ನು ರಿಮೂವ್ ಮಾಡಿ ಮತ್ತು ಅದಕ್ಕೆ ಕನೆಕ್ಟ್ ಮಾಡೋಣ. ನೋಡಿ ಇಲ್ಲಿ ಬೇರೆ ಬ್ಯಾಟ್ರಿಯಿಂದ ನಾನು ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿದ್ರೆ ಬ್ಲ್ಯಾಕ್ ವೈರ್ ಗ್ರೌಂಡ್ ಮಾಡಿದ್ದೀನಿ, ಸೇಮ್ ಗ್ರೌಂಡು. ಮತ್ತು ಇಲ್ಲಿ ಫೇಸ್ ವೈರ್ ಏನಿದೆ ಅದು ಸ್ವಿಚ್ ಮುಖಾಂತರ ಬೇಸ್ ಕೊಟ್ಟಿದ್ದೀನಿ. ಇವಾಗ 82K ಯೂಸ್ ಮಾಡಿದ್ದೀನಿ ಇಲ್ಲಿ, ಯಾಕಂದರೆ ಬೇರೆ ಬ್ಯಾಟ್ರಿಯಿಂದ ಯೂಸ್ ಮಾಡ್ತಿರೋ ಕಾರಣದಿಂದ ಇದು ಅಷ್ಟೊಂದು ಕರೆಂಟ್ ಬೇಕಾಗಿಲ್ಲ ಟ್ರಾನ್ಸಿಸ್ಟರ್ಗೆ ಅಂತ ನಾನು ಜಾಸ್ತಿ ಇರುವಂಥ ರೆಸಿಸ್ಟೆನ್ಸ್ನ ಯೂಸ್ ಮಾಡಿದ್ದೀನಿ. ಬೇಸ್ ಬರುತ್ತೆ ಡೈರೆಕ್ಟು. ಇಲ್ಲಿ ಯಾವುದೇ ಸರ್ಕ್ಯೂಟ್ ಆಗಲಿ ಕ್ಲೋಸ್ ಬರಬೇಕು, ಕ್ಲೋಸ್ ಲೂಪ್ ಇದ್ದರೆ ಮಾತ್ರ ವರ್ಕ್ ಆಗೋದು. ನೋಡ್ಬೋದು ಇಲ್ಲಿ 0 ಕೊಟ್ಟರೆ 0, 1 ಕೊಟ್ಟರೆ 1 ಬರ್ತಿದೆ. ಆ್ಯಸ್ ಇಟ್ ಈಸ್ ಮಿಕ್ಕಿದ ರೈಟ್ ಸೈಡ್ ಏನಿದೆ ಸರ್ಕ್ಯೂಟ್ ಅದು ಆ್ಯಸ್ ಇಟ್ ಈಸ್ ಹಂಗೆ ಇದೆ, ಸರಿನಾ. ಈ ಥರ ನಾವು ಬೇರೆ ಬ್ಯಾಟ್ರಿಯಿಂದ ಬೇಕಾದರೆ ಕೊಡ್ಬೋದು, ಸರಿನಾ. ಓಕೆ, ನೆಕ್ಸ್ಟ್ ಬನ್ನಿ ಬೇಸಿಕ್ ಗೇಟ್ಸ್ ನೋಡೋಣ. ಬೇಸಿಕ್ ಗೇಟ್ಸ್ ಆದಂತಹ ವರ್ಕಿಂಗ್ ಯಾವ ಥರ ಇರುತ್ತೆ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಆಗಿ ನಾನು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾಕಂದರೆ ಈ ವಿಡಿಯೋ ಬಂದು ಸ್ವಲ್ಪ ಲೆಂತ್ ಆಯಿತು, ಎಲ್ಲ ನಾನು ಕ್ಲಾರಿಟಿಯಾಗಿ ಎಕ್ಸ್ಪ್ಲೈನ್ ಮಾಡಿದ ಕಾರಣದಿಂದ. ಸೊ ಅದನ್ನು ನೋಡಿ ಅಂತ ಹೇಳ್ತಾ, ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.